ಬಲಕುಂದಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ MGNREGA ನರೇಗಾ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕಡಿಮೆ ವೇತನ ನೀಡುತ್ತಿರುವ ಬಗ್ಗೆ ಮತ್ತು ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ವರದಿಯಾಗಿದೆ. ಮಾಹಿತಿಯ ಪ್ರಕಾರ ಪ್ರತಿಭಟನೆ ನಡೆಸುತ್ತಿರುವ ಫಲಾನುಭವಿಗಳು ಪ್ರತಿದಿನಕ್ಕೆ 129 ರೂಪಾಯಿ ಮಾತ್ರ ವೇತನ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರತಿಭಟನೆ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗಿದೆ ಎಂದು ತಿಳಿಸಿದ್ದೀರಿ. ಈಗ ಒಬ್ಬರ ಮೇಟ್ ಕಡೆ 20 ಜನ ಇರ್ತಾರೆ, ಒಬ್ಬನ ಕಡೆ 40 ಜನ ಇರ್ತಾರೆ, ಒಬ್ಬರ ಕಡೆ 50 ಜನ ಇರ್ತಾರೆ. ಅದು ವ್ಯತ್ಯಾಸ ಆಗುತ್ತೆ. ಅಲ್ಲಿ ಏನಾಗ್ಬಿಡುತ್ತೆ, ನಿಮ್ಗೆ ಇಷ್ಟರು ಗುಂಪಿನ ಪೇಮೆಂಟ್ ಆಗೋ ಹೊತ್ತಿನಾಗ ವೇರಿಯೇಷನ್ ಆಗುತ್ತೆ. ಅಳತೆ ಇರ್ತೈತೆ, ನಿಮ್ಮದು ಅಳತೆ ಎಷ್ಟು ಇರ್ತೈತೆ, ಅವ್ರದ್ದು ಅಷ್ಟು ಇರುತ್ತೆ, ನಿಮ್ದು ಅಷ್ಟು ಇರುತ್ತೆ. ಬಟ್ ಅವ್ರು ಕಮ್ಮಿ ಜನ ಇದ್ದಾಗ ಆ ಪೇಮೆಂಟ್ ಏನಾಗುತ್ತೆ, ಅವ್ರಿಗೆ ಹೆಚ್ಚಿಗೆ ಆಗುತ್ತೆ, ನಿಮಗೆ ಕಮ್ಮಿ ಬರ್ತದೆ. ಇದು ಒಂದು ನಿಮಗೆ ತಿಳುವಳಿಕೆ ಆಗಬೇಕಾಗತ್ತೆ. ಈಗ ಯಾವುದೇ ಇಲ್ಲಿ ಮೇಟ್ಗಳು ಅಲ್ಲಿ ಇನ್ನೊಂದು ಏನಾಗುತ್ತೆ, ಲಾಸ್ಟ್ ಟೈಮ್ ನಿಮ್ಗೆ ಅಲ್ಲಿ ಕೆಲಸ ಮಾಡೋಕೆ ನಾನು ಬಂದಿದ್ದೆ. ಸ್ವಲ್ಪ ನೀರನ್ನು ಹತ್ತಿರನ ಇತ್ತು, ಸ್ವಲ್ಪ ತೊಂದರೆ ಇತ್ತು. ಅದ್ರಾಗ ನಾ ಏನು ಹೇಳಿದೆ, ಡೆಪ್ತ್ ಕಡಿರಪ್ಪ ಆಗಲ್ಲ ಅಂತೂ ಆಗಲ್ಲ, ಇದ್ರಾಗ ಸ್ವಲ್ಪ ಒಳಗೆ ಹೆಚ್ಚು ಕಡೋದು ನೀವು ಮಳತಿ ತಗೋರಿ ಅಂತ ಹೇಳಿದ್ದೆ ನಾನು. ಆ ಪ್ರಕಾರ ಇಂಜಿನಿಯರು ಇದನ್ನು ಮಾಡಿ ಅಳತಿ ಮಾಡಿ ಹಾಕ್ಯಾರ ಅವರು. ಈಗೇನು ಈಗ ಸ್ವಲ್ಪ ಭಾಳ ನಿಮ್ಮ ವೇರಿಯೇಷನ್ಗೆ ಒಂದು 20-30 ರೂಪಾಯಿ ನಿಮ್ಗೆ ಇನ್ನೂ ಸ್ವಲ್ಪ ವೇರಿಯೇಷನ್ ಆಗಬೇಕು. ಎಷ್ಟು ಈಗ ಸದ್ಯಕ್ಕೆ ಒಬ್ಬೊಬ್ಬ 170 ರೂಪಾಯಿ ಸರಿಯಾದ 349 ಎಷ್ಟು ವೇರಿಯೇಷನ್ ಮಾಡ್ತಾರೆ ಅಲ್ಲ, ಕರೆಕ್ಟ್ 170 ಹಾಕ್ಯಾರಲ್ಲ ಕೊಡಪ್ಪ. ಎಲ್ಲಿ ಸೈಜ್ ಎಷ್ಟು ಬಂದೈತೆ ಅಷ್ಟು ಹಾಕ್ತಾರೆ ಪೇಮೆಂಟ್. ಸೈಜು ಎಷ್ಟು ಅದು ನಮ್ಮ ತಪ್ಪಲ್ರಿ. ಸೈಜು ನೀವು ಈಗ ನೀವು ಅದಕ್ಕಂತನೇ ಇವ್ರು ಬಂದಿರ್ತಾರೆ. ನಮ್ಮ ಮೇಲೆ ಇಷ್ಟು ಮಂದಿ ಎಲ್ಲ ಇಟ್ಟಿರ್ತಾರೆ. ಸರ್ಕಾರ ಸುಮ್ಮನೆ ಪಗಾರ ಕೊಡಲ್ಲ ರೀ. ಅಲ್ಲಿ ನಮ್ಮನ್ನು ಎನ್ಕ್ವೈರಿ ಮಾಡ್ಕೊಂಬಂದು ನಮಗೆ ಕೆಲಸ ಕೇಳಕ್ಕೆ ನೀವು ಡೈರೆಕ್ಟಾಗಿ ಬಂದು ನಮ್ಮಲ್ಲಿ ಮಾತಾಡಂಗಿಲ್ಲ. ಲೇಬರ್ ಡೈರೆಕ್ಟ್ ಕೇಳಂಗಿಲ್ಲ. ನೀವು ಯಾರು ಕೇಳ್ತೀರಿ? ಇಂಜಿನಿಯರ್ ಕೇಳ್ತೀರಿ, ಇಂಜಿನಿಯರ್ ಇವ್ರು ಕೇಳ್ತೀರಿ. ಇವೆಲ್ಲ ಲಾಸ್ಟ್ ಮೇಟ್ ಬರ್ತಾನೆ. ಮೇಟ್ ನಮ್ಮ ಮೇಲೆ ನಾವು ಯಾರನ್ನ ಕೇಳ್ಬೇಕು, ಮೇಟ್ ಕೇಳ್ತೀವಿ. ಮೇಟ್ ಏನು ಹೇಳ್ತಾನೆ ನಮಗೆ, ಅವ್ರನ್ನ ಕೇಳಬೇಕು ಅಂತ ಹೇಳ್ತಾನೆ. ಅವಾಗ ನಾವೇನು ಮಾಡ್ಬೇಕು, ನಿಮ್ಮ ಹತ್ರ ಬಂದು ಕೇಳಬೇಕಾಗಿದೆ. ಕೇಳೋದು ನಮ್ಮ ಅಧಿಕಾರಕ್ಕೆ ಕೇಳಿದ್ವಿ. ಅದಕ್ಕೆ ನೀವು ಉತ್ತರ ಕೊಡಾಯ್ತೀರ ಸರ್. ನನಗೆ ಈಗೇನು 170 ರೂಪಾಯಿ ಮೆಜರ್ಮೆಂಟ್ ಬಂದಿಲ್ಲ ಅಂತ ಕೇಳ್ತೀನಿ. ನಮ್ಮ ಲೇಬರ್ ಎಷ್ಟು ಮಂದಿ ಅದಾರ? 600 ಚಿಲ್ಲರ್ ಎಷ್ಟು ಅದಾವೆ ನಮ್ಮ ಇಲ್ಲಿ? NMR 600 ಚಿಲ್ಲರ್ ಲೇಬರ್ ಅದಾರ. ಈ NMR ಪ್ರತ್ಯೇಕ ಎಷ್ಟು ಮಂದಿ ಬಂದಿರಿ ಸರ್ ಲೇಬರ್? ಹಾಜರಾತಿ ಒಳಗೆ 356 ಮಂದಿ. ಅಲ್ಲಿರೋ ಸ್ಪೇಸ್ ಎಷ್ಟಿತ್ತು ಸರ್? ಅಲ್ಲಿ ಆಗಿಲ್ಲ. ಆಗಲೇ ನಾವು ವಾದ ಮಾಡಿದಾಗ ನಮ್ಮ ಮೇಟ್ ಏನು ಹೇಳಿದ, ಜಾಗ ಕಮ್ಮಿ ಐತೆ ಸರ್, ಮೆಜರ್ಮೆಂಟ್ ಬಂದಿಲ್ಲ ಅಂತ. ಅದು ತಪ್ಪು ಯಾರ್ದದು? ನೀವು ಒಂದು NMR ಪಾಸ್ ಮಾಡ್ಬೇಕಾದ್ರೆ ಆ ಜಾಗದಾಗ ನನ್ನ NMRದಾಗ ಬರೋಂಥ ಕಾರ್ಮಿಕರಿಗೆ ಆ ಜಾಗ ಸರಿ ಹೋಗುತ್ತೆ ಇಲ್ಲ ಅಂತ ನೀವು ವಿಚಾರಣೆ ಮಾಡಿ ಅಲ್ಲಿ ನೀವು ಪರ್ಮಿಷನ್ ಕೊಡಬೇಕಾಗಿತ್ತು. ಕೊಡಲಿಲ್ಲ. ಇಷ್ಟು ದಿವಸ ಡ್ಯಾಮ್ನಾಗ ಕೊಡ್ತಿದ್ವಿ. 1000 ಜನ ಅಲ್ಲ, ಬೇರೆ ಪಂಚಾಯತಿ ಮಂದಿ ಬಂದರೂ ನಮ್ಮ ಡ್ಯಾಮ್ದಾಗ ಕೆಲಸ ಮಾಡಿ ಹೋಗ್ತಿದ್ರು. ಯಾಕಂದ್ರೆ ಜಾಗ ಇತ್ತು, ನೀರು ತುಂಬೈತಿ. ಇಲ್ಲ, ಅದಕ್ಕೆ ನೀವು ಅದು NMR ಕೊಡ್ಬೇಕಾದ್ರೆ, ಮೊದಲನೇ ಮಾತು NMR ಕೊಡ್ಬೇಕಾದ್ರೆ ನಮ್ಮ ಜನಕ್ಕೆ ಸರಿ ಹೋಗುತ್ತಿಲ್ಲ ಅಂತ ನೋಡ್ಬೇಕು. ತಪ್ಪು ನಿಮ್ದು ಇಟ್ಕೊಂಡು ಕಾರ್ಮಿಕರ ಮೇಲೆ ಯಾಕೆ ದೂರ್ತೀರಿ ನೀವು? ಕಾರ್ಮಿಕರು ಯಾಕೆ ಪೇಮೆಂಟ್ ಆಗ್ತದೆ? ಈಗ ನೀವು ಈಗ ಅವ್ನು ನಮ್ಮ ಹೇಳ್ತಾ ಮ್ಯಾಟ್ರ್ ಹೇಳಿದಿಲ್ಲ. ಆಗಲೇ ನೀ ಏನು ಹೇಳಿದ್ವಿ ನೋಡಿರಿ, ಜಾಗ ಕಮ್ಮಿ ಐತಿ, ಮೆಜರ್ಮೆಂಟ್ ಬಂದಿಲ್ಲ. ಆಗಲೇ ಒಂದು ನಮ್ಮ ಆಗಲೇ ನಿಮಗೆ ಕೇಳಿದಾಗ ವಾದ ಮಾಡಿದ್ದು ಅದೇ, ಜಾಗ ಕಮ್ಮಿ ಐತಿ, ಮೆಜರ್ಮೆಂಟ್ ಬಂದಿಲ್ಲ. ಜಾಗ ಕಮ್ಮಿ ಇದ್ರೆ ಸ್ವಲ್ಪ ಒಳಗೆ 1 ಫೂಟ್ ಒಳಗೆ ಒಳಗೆ ಒಂದು ಮಿನಿಟ್ ಅವ್ರು ಕಡಿಯಾಕಲ್ಲಿ ನಿಂತಿರ್ತೀವಿ ಅಂದ್ಮೇಲೆ ಸರ್ ಅದಲ್ಲ ನೀವು ಅಮ್ಮ ಒಂದು ಮಿನಿಟ್ ನಾ ಮಾತಾಡಿ, ನೀವು ಮಾತಾಡಿ. ಆಮೇಲೆ ನಾನು ನಿಮ್ಗೆ ಕೊಡ್ತೀನಿ ಮಾತಾಡಿ. ನೀವು ಮಾತಾಡಿ. ನಿಮ್ಮನ್ನು ಕೇಳ್ತೀವಿ ನೀವು ಮಾತಾಡಿ. ನಿಮ್ಮ ನಮ್ಗೆ ಆ ಸಮಸ್ಯೆ ಮಾತಾಡಿ, ನಾ ಕೇಳ್ತೀನಿ. ಸರ್ ನಿಮ್ಮದು ಈಗ ಗ್ರಾಮ ಪಂಚಾಯತಿ ಒಳಗೆ ನೀವು ನನಗೆ ಏನು ಹೇಳ್ತೀರಿ, ಎಷ್ಟು ಡೆಪ್ತ್ ಎಷ್ಟು ರೀ ಮಾಮೂಲು? ಇವತ್ತು ನಿಮ್ಮ ರೂಲ್ನಾಗೆ ಡೆಪ್ತ್ ಎಷ್ಟು ಇಡಬೇಕು ರೀ? ಈಗ ನಿಮ್ಮ ಡೆಪ್ತಿಗೆ ನಾವು ಆಗಲೇ 2 ಫೂಟ್ ಅಳದಿ ಕೊಡ್ತೀವಿ. ಆ 2 ಫೂಟ್ ಪ್ರಕಾರನ ಕಡಿ ಅಂತ ಅದ್ರೊಳಗಡೆ ನಿಮ್ಗೆ 3ನೇ ದಿವಸ ಅಳತಿ ಮಾಡಿದಾಗ 2 ಫೂಟ್ ಜಾಗದಾಗ 1 ಫೂಟ್ನು ಸಹಿತ ಅಳತಿ ಇರಲಿಲ್ಲ. ನಾವು ಹೆಲ್ತ್ ಕ್ಯಾಂಪ್ ಮಾಡಿದಾಗ ಸರು ಬಂದಿದ್ರು, ನಾವು ಬಂದಿದ್ವಿ. ಅಳತಿ ಕಮ್ಮಿ ಇತ್ತು. ಇನ್ನೂ ಕೆಲವೊಬ್ರು ನೀವು ಕೆಲಸ ಮಾಡಿದಲ್ಲಿ ನೀರು ಬಂದಿಲ್ಲ, ಈಗೂ ಐತಿ. 4 ಬಾಳ್ ಬೇಡ, 1 ಗೇನ್ ಐತಿ, ಅದಕ್ಕಿಂತ ಹೆಚ್ಚಿಗೆ ಹೋಗಿಲ್ಲ. ನೀವು ಕಡಿಯೋದಕ್ಕೋಸ್ಕರ ಅಲ್ಲಿ ಇನ್ನೂ ಸಾಕಷ್ಟು ಜಾಗ ಐತಿ, ಅದನ್ನ ತೆಗೆಯೋದಕ್ಕೆ ಸಾಧ್ಯ ಐತಿ. ಪ್ರಾಬ್ಲಮ್ ಏನಾಗುತ್ತಿಲ್ಲ, ನಿಮ್ಮಲ್ಲಿ ಕೆಲವೊಂದಿಷ್ಟು ಮಂದಿ ಬೆಳಗ್ಗೆ ನಿಮ್ಮ ಹಾಜರಿ ಟೈಮ್ನಾಗ ಏನು ಮಾಡ್ತೀರಿ, ಫುಲ್ ಇರ್ತೀರಿ. ಅದ ನಾವು ಹೆಚ್ಚು ಕಮ್ಮಿ 11:30-12 ಗಂಟೆಗೆ ನಾವು ಬಂದ್ವಪ್ಪ ಅಂತಂದ್ರೆ ನಿಮ್ಮಲ್ಲಿ ಬಹುತೇಕ ಮಂದಿನ ಒಂದೊಂದು ಟೀಮ್ನೊಳಗೆ 10 ಮಂದಿ 15 ಮಂದಿ ಇರ್ತೀರಿ. ಒಂದ್ ನಿಮಿಷ ತಡಿ. ಅದ್ರ ಪ್ರಕಾರ ನೀವೇನು ಹೇಳ್ತೀರಿ ಸರ್? ಈಗ ಯಾಕಪ್ಪ ಅಲ್ಲಿ ಲೇಬರ್ಸ್ ಇಲ್ಲ ಅಂದ್ರೆ ಏನು ಹೇಳ್ತೀರಿ ಸರ್? ಅವ್ರು ಪೂರ್ತಿ ಮೆಜರ್ಮೆಂಟ್ ಕೆಲಸ ಮಾಡಿ ಹೋಗ್ಯಾರ್ರಿ ಅಂತ ಹೇಳ್ತೀರಿ. ಆಯ್ತು, ಮೆಜರ್ಮೆಂಟ್ ಕೆಲಸ ಮಾಡಿ ಹೋಗಿ ಅವ್ರು ಮಾಡ್ತಿದ್ರು, ಓಕೆ. ಅದ್ರಲ್ಲಿ ಮೆಜರ್ಮೆಂಟ್ ಅಳತಿ ತೊಗೊಂಡ ಬರ್ಬೇಕಲ್ಲ ಮೆಜರ್ಮೆಂಟು. ಅವ್ರು ಕೆಲಸ ಮಾಡಿ ಹೋಗಿದ್ದಕ್ಕೆ ಮೆಜರ್ಮೆಂಟ್ ಬರ್ಬೇಕಿಲ್ಲ. ಮೆಜರ್ಮೆಂಟ್ ಬಂದಿಲ್ಲ. ಅಲ್ಲಿ ಎಷ್ಟು ಮೆಜರ್ಮೆಂಟ್ ಬಂದೈತೆ ಅಷ್ಟು ಕೂಲಿ ಹಾಕೈತಿ. ಎಷ್ಟು ಬಂದೈತೆ ಅಷ್ಟೇ ಆಗೈತಿ. ಅದು ನೀವು ಈಗ ನನಗೆ ಮೆಜರ್ಮೆಂಟ್ ಎಷ್ಟು ಐತಿ ಅಷ್ಟೇ ಕೂಲಿ ಹಾಕ್ರಿ. ನಾನು ಹೆಚ್ಚಿನ ರೊಕ್ಕ ಕೇಳಕತ್ತಿಲ್ಲ ರೀ. ನಮ್ಮ ಲೇಬರ್ ಎಷ್ಟು ಕಡಿದ್ರೆ ಅಷ್ಟೇ ಕೂಲಿ ಹಾಕ್ರಿ. ನಾ ಬೇಡನಾಗತ್ತಿಲ್ಲ. ತಪ್ಪು ಏನು, ಅಲ್ಲಿ ಜಾಗ ಇರಲಿಲ್ಲ. ನನ್ನ ವಾದ ಇಷ್ಟ ರೀ. ನೀವು ನಂಗೆ ಒಟ್ಟು ಸುತ್ತ ಬಳಸ್ಬೇಡ್ರಿ. ನನ್ನ ವಾದ ನೀವು ಅಲ್ಲಿ ಎಷ್ಟು 300 ಮಂದಿ ಕೆಲಸ ಮಾಡೋ ಹೊತ್ತಿನಾಗ ಆ ಜಾಗ ಇರಲಿಲ್ಲ. ಈ NMRದು
ಅಲ್ಲ ಜಾಗ ತಪ್ಪುಗಳ ಸರ್ ಇನ್ನೊಂದ್ರಿ ಇರಂಗಿಲ್ಲ, ಜಾಗ ತಪ್ಪುಗಳ ಈ ಇಲ್ಲ ಜಾಗದಾಗ ತಪ್ಪುಗಳ ಕೆಲ್ಸ ಹುಡುಕ್ಯಂತ ಹೋದ್ರ ಸಿಗ್ತಾನೆ ಹೋಗ್ತಾವ್ರಿ ಏನು ಅವಕ್ಕೇನು ಸಾವಿರಾರು ಐತ್ರಿ ಪಂಚಾಯತಿ ಮುಟ್ಟೋಷ್ಟು ತಪ್ಪುಗಳು ಸಿಗ್ತಾವ್ರಿ ನೀವು ಹಂಗಾರೆ ಈಗಿಂದ ಹೇಳಕತ್ತೀರಿ ನೀವು ಕರೆಕ್ಟ್ ಕೊಡೋದಿಲ್ಲ ನಾ ಕರೆಕ್ಟ್ ಪೇಮೆಂಟ್ ಹಾಕಿಲ್ಲ ಅಂತೇಳಿ ಇಷ್ಟು ದಿವಸ ಎಲ್ಲರೂ ಮುಕ್ಕೊಂಡಿದ್ರಿ ಎಲ್ಲರೂ ಮುಕ್ಕೊಂಡಿದ್ರಿ ಡ್ಯಾಮ್ನ್ಯಾಗ ಪ್ರತಿ NMR 2 NMRನ್ಯಾಗ ಒಂದೊಂದು ಜೀರೋ ಆಗ್ತೈತೆ ಕಾರಣ ಡ್ಯಾಮ್ನೇನು ಯಾವ ಜೀರೋ ಆಗಿಲ್ಲ, ಯಾಕೆ ಜೀರೋ ಆಗಿಲ್ರಿ ಡ್ಯಾಮ್ನೇನು ಯಾವ ತಗಿರಿ ಇಷ್ಟೇ ನಾನು ಹೇಳ್ತೀನಿ ನಾನು ನೋಡಕತ್ತಿದ್ದಿಲ್ಲ ಆಯ್ತು ನಿರ್ಮಾಣ ಕನಿಷ್ಠ ಪಕ್ಷ ನಾನೇ 2 ಬಾರಿ ಕೊಡೋದು ನೋಡಿದ್ದೀನಿ ಸರ್ ಈಗ ಇವತ್ತು ಒಂದು NMR ಜೀರೋ ಆಗೋ ಕಾರಣ ಏನ್ರಿ ಅದಕ್ಕೆ ಕಾರಣ ಸಂಜೆಸಿ ಕೊಡ್ಬೇಕಲ್ಲ ಲೇಬರ್ಗೆ ಅಂದ್ರೆ ಲೇಬರ್ ಅಂದ್ರೆ ಅವ್ರಿಗೆ ಏನು ಇದ್ರೆ ಏನು ಸಂಜೆಸಿ ನೀವು ಅಧಿಕಾರಿಗಳಂದ್ರೆ ನೀವು ಮಾಡಿದ್ದ ಮಾರ್ಗ ನೀವು ನಡೆದಿದ್ದ ಹಾದಿ ಅವ್ರು ಸಂಜೆಸಿ ಕೊಡ್ರಿ ಅವ್ರಿಗೆ ಎದಕ್ಕೆ ಕಮ್ಮಿ ಹಾಕಿದ ಪಗಾರ ಅದಕ್ಕೆ ಈ ಕಮ್ಮಿ ಹಾಕಿದಕ್ಕೆ ಮೆಜರ್ಮೆಂಟ್ ಕೊಟ್ಟಿಲ್ಲ ಕರೆಕ್ಟ್ ಜೀರೋ ಆಗಿದ್ದು ಯಾಕೆ ಕೊಟ್ಟಿಲ್ಲ ಜೀರೋ ಆಗಿದ್ದು ಇಷ್ಟು ಪೇಮೆಂಟ್ ಹಾಕಿರಿ ನೋಡೋಣ ಯಾಕೆ ಜೀರೋ ಆಗ್ತದೆ ಕಾರಣ ನಮ್ದ ಜೀರೋ ಆಗಕ್ಕೆ ಕಾರಣ ಏನು ನಾವು ಮೆಜರ್ಮೆಂಟ್ ಮಾಡಿದ್ವಿ ಅವ್ರಿಗೆ ಜೀರೋ ಯಾಕೆ ಆಗ್ತದೆ ಈಗ ಆ ಜೀರೋಕ್ಕಂತ ಹಾಕಿ ಕೊಡ್ತು ಅಂತ ಹೇಳಿ ಯಾವಾಗ ಸರ್ ಇದಕ್ಕೆ ಯಾವಾಗ ಟೈಮ್ ಇರ್ತಲ್ಲ ಸರ್ ಯಾವಾಗ ಹಾಕಿ ಕೊಡೋರು ಹೇಳಿಲ್ಲ ನಾ ಈಗ ಆಕ್ಷನ್ ಪ್ಲಾನ್ ಏನಾಗೈತೆ ಅಂದ್ರೆ 8 ಮಾಡಿರ್ತೀವಿ ಕೆಲಸ ಹೆಚ್ಚುವರಿ ಕೆಲಸ ಇಲ್ಲ ಅದ್ರಾಗ ಅವು ಅದಕ್ಕೆ ಈಗ ನಾವು ಅಪ್ರೂವಲ್ ಕಳ್ಸೀವಿ ಮೋಸ್ಟ್ಲಿ ಒಂದು ಈ ವೀಕ್ನಾಗ ಅಪ್ರೂವಲ್ ನಿಮ್ಗೆ ವರ್ಕ್ ಕಂಟಿನ್ಯೂಸ್ ಆಗುತ್ತೆ ಒಪ್ಕೊಂತೀನಿ ಅಪ್ರೂವಲ್ ಆಗಿ ಬರಲಿ ನೀವು ಅಪ್ರೂವಲ್ ಆಗಿ ಬಂದು ಹಾಕ್ತಂತ ಒಪ್ಕೊಂಡ್ರಿಲ್ಲ ಅನ್ನಂಗಿಲ್ಲ ಇದು ಪ್ರತಿ ಸಲ ಜೀರೋ ಆಗೋದು ಬಂತು ಇದು ಟೆಕ್ನಿಕಲ್ ಇಶ್ಯೂ ನಮ್ಮ ತಪ್ಪಲ್ಲ ನೀವು ಆ್ಯಸ್ ಎ ರೂಲ್ಸ್ ಪ್ರಕಾರ ಏನೈತ್ರಿ ನಮ್ಗೆ ಎಲ್ಲ ಕೊಟ್ಟ ಮೇಲೆ ನಾವು ಕೆಲಸ ಮಾಡಿದ್ಮೇಲೆ ನಮ್ಮ ಪಗಾರ ಹಾಕ್ಬಿಡ್ಬೇಕು ಎಷ್ಟು ದಿವಸದಾಗ ಹಾಕ್ಬಿಟ್ರಿ ಸರ್ ಪಗಾರನ ರೂಲ್ ಪ್ರಕಾರ ಎಷ್ಟು ದಿವಸದಾಗ ಹಾಕ್ಬೇಕ್ರಿ ಪಗಾರ ನಿಮ್ಗೆ 15 ದಿವಸದಾಗ ಹಾಕ್ಬೇಕು ಸರ್. ಹಾಕ್ಬೇಕು ನಮ್ಮ ಎಲ್ಲರ ಪಗಾರ ಎಷ್ಟು ದಿವಸಕ್ಕೆ ಬಂದೈತೆ ಎಣ್ಣೆ ಮಾಡಿದಾಗ 3 ತಿಂಗಳ 4 ತಿಂಗಳ ಇದ ಬಂದಿಂದ ಅಷ್ಟೇ ಹೇಳ್ಬೇಡ್ರಿ 3 ತಿಂಗಳ ಮೇಲೆ ನನ್ನ ಪ್ರಶ್ನೆ ಇದಲ್ಲ ಈಗ ಬಂದಿದ್ದನ್ನ ಹೇಳ್ಬೇಡ್ರಿ ಸರ್ 3 ತಿಂಗಳ ಮೇಲೆ ಐತಿ ಈಗ ನಾವು ಲೇಟ್ ಆಗಿ ಬಂದಿರೋ ಪೇಮೆಂಟ್ಗೆ ನಮ್ಮ ಸೈಡಿಂದ ಪೆಂಡಿಂಗ್ ಇರಂಗಿಲ್ಲ ಪೇಮೆಂಟ್ ಮಾಡಿ ಮತ್ತು 1 ಮಿನಿಟ್ ಈಗ ನಿಮ್ಮನ್ನ ಎಲ್ಲರೂ ಕೇಳಿಲಿ ಅವ್ರು ಈಗ ವಾದವಾದಿ ಅವ್ರು ಕೂಡ ನಾವು ಮಾತಾಡ್ತೀವಿ 1 ಮಿನಿಟ್ ದಯಮಾಡಿ ಯಾರು ಮಾತಾಡ್ಬೇಡ್ರಿ ನಮ್ಗೆ ಆದವ್ರು ಕೇಳ್ತೀವಿ ಕೇಳಬೇಕು ಈಗ ಇಷ್ಟೊತ್ತಲ್ಲಿ ಈಗ ನಿಮ್ಮನ್ನ ನಂಬೀವಿ ನಾವು ಈಗ ಹಂಗಲ್ವ ನನ್ನ ಪರವಾಗಿ ಹೇಳ್ತೀನಿ 1 ಮಿನಿಟ್ ನಿನಗೆ ಹೇಳ್ತೀನಿ ನಡ್ಬೇಕು ನಾವು ಮಾತಾಡ್ಬೇಕು ನನ್ನ ಮಾತನ್ನ ಮುಗಿಸ್ರಿ ನೀವು ಮಾಡಿದ್ರು ನಮ್ಮ ಸಂಬಂಧ ಮಾಡಿದ್ರಿ ನನ್ನ ಮಾತನ್ನ ಮುಗಿಲ್ರಿ ಈಗ ನಾನು ಮಾತಾಡಬೇಡ ಕೇಳಬಾರ್ದು ಈ ಕಡೆ ಬರ್ರಿ ನಾ ಏನು ಇಲ್ಲ ಮಾತಾಡ್ಬೇಕಂತ ಮಾತಾಡೋದಲ್ರಿ ಸಮಸ್ಯೆ ಆಗೈತಿ ಮಾತಾಡ್ಬೇಕಂತ ಏನು ಮಾತಾಡಿದ್ರಿ ಸಮಸ್ಯೆ ಆಗೈತಿ ಈ ಪ್ರತಿಶತ ಜೀರೋ ಆಗೈತಲ್ರಿ ಅದಕ್ಕೆ ಈಗ ನೀವು ಅಪ್ರೂವಲ್ ಕೊಡ್ತೀನಿ ಮಾಡ್ತಂದ್ರಿ ಇದು ನಿಮ್ಮ ತಪ್ಪಿದ್ರು ಸರ್ ನಿಮ್ಮ ತಪ್ಪಿದ್ರು ರೀ ಅದನ್ನು ನೀವು ತಪ್ಪಿರಂಗಿಲ್ಲ ನಾವು ಕೆಲವೊಂದು ಈಗೇನು ಮೊನ್ನೆ ಕೃಷಿ ಇದಾಕಿದಾಗ ನಿಮ್ಗೆ ಆಗಿದ್ದ ತಪ್ಪನ್ನಕ್ಕೆ ಏನೈತೆ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದ್ದು ಎಲ್ಲರ ಸಂಬಂಧ ಅವನ್ನ ಜೀರೋ ಆಗ್ಯಾವು ಅವಕ್ಕೆ ಹೆಚ್ಚುವರಿ ನಾವು ಎಕ್ಸಸ್ ವರ್ಕ್ ಇಟ್ಕೊಂಡು ಈಗ ಕಳಿಸಿವಿ ಅದನ್ನು ಈಗ ಮ್ಯಾನುವಲ್ ಇತ್ತು ಮೊದಲು ಮ್ಯಾನುವಲ್ ಮಾಡಿ ಕೊಡ್ತೀವಿ ಈಗ ಮ್ಯಾನುವಲ್ ಆಕ್ಷನ್ ಪ್ಲಾನ್ ಇಲ್ಲ ಎಂಡ್ ಟು ಎಂಡ್ ಸಾಫ್ಟ್ವೇರ್ ಒಳಗೆ ಮಾಡ್ಬೇಕು ನಾವು ಪರ್ಮಿಷನ್ಗೆ ಹಾಕಿವಿ ಮೋಸ್ಟ್ಲಿ ನಮ್ಗೆ ಇನ್ನೊಂದು ವಾರದಾಗ ಪರ್ಮಿಷನ್ ಕೊಟ್ಟರೆ ಅಂದ್ರೆ ನಿಮ್ಗೆ ಜೀರೋ ಅಷ್ಟು ಕ್ಲಿಯರ್ ಮಾಡಿ ಕೊಡ್ತೀನಿ ಅದ್ರಾಗ ಏನು ಅನುಮಾನ ಇಲ್ಲ ಈಗ ಒಂದು ವಾರ ತನಕ ನಾವು ಕಾಯ್ಬೇಕು ಒಂದು ವಾರ ತನಕ ವಾರದ ನಿಮ್ಗೆ ಅವ್ರು ಜೀರೋ ಕ್ಲಿಯರ್ ಮಾಡಿ ಕೊಡ್ತೀನಿ ಒಂದೇದು ಎರಡನೇದು ಈಗೇನಿದು ಪೇಮೆಂಟ್ ಆಗೈತೆ ಅದೇ ಪೇಮೆಂಟ್ ಅಲ್ಲ ದಯವಿಟ್ಟು ಈಗ ಏನಾಗೈತೆ ಬದಲಾವಣೆಗಳಾಗೈತೆ ನಮ್ಮ ಮನಸ್ಥಿತಿಗಳು ಸ್ವಲ್ಪ ಬದಲಾವಣೆ ಆಗಲಿ ಏನಾಗ್ಯಾವ ಅಂದ್ರೆ ಈಗ ಅಧಿಕಾರಿಗಳು ನಾವು ಯಾರೂ ನಿಮ್ಗೆ ವಿರುದ್ಧಗಳಲ್ಲ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ನಿಮಗೂ ಕೂಡ ನಾವು ಸಹಾಯ ನಾ ಹೇಳ್ತೀನಪ್ಪ ಯಾರು ಕೇಳು ಗಡಪ್ಪ ನಿಂದು ಬೇರೆ ಅಲ್ಲ ಎಲ್ಲರದು ಮಾಡಿಸ್ಕೊಡ್ತೀನಿ ಎಲ್ಲ ಮಾಡಿಸ್ಕೊಡ್ತೀನಿ ಅದ್ರಾಗ ಏನು ಜೀರೋ ವರ್ಕ್ ಬಂದ ತಕ್ಷಣ ಜೀರೋ ಕ್ಲಿಯರ್ ಮಾಡಿಸ್ಕೊಡ್ತೀನಿ 6 ತಿಂಗಳಾಯ್ತು ಸರ್ 6ನೇ ತಿಂಗಳಿಂದ ಅದು ಅವ್ರು ಪೂರ ಮುಗಿಸಕರ ಬಿಡ್ರಿ ಮಾತಾಡ್ತಾರೆ ಪೂರ ಹೇಳ್ತೀನಿ ಕೇಳ ವರ್ಕ್ ಯಾವ ಇಲ್ಲ ಇರ್ಲಾರ್ದವ್ರು ವರ್ಕ್ ಕೊಟ್ಟಾರ ನಾವು ಕಳಿಸಿ ಸ್ಟೇಟ್ಗೆ ಹೋಗೈತೆ ಸ್ಟೇಟಿಂದ ಪರ್ಮಿಷನ್ ಆಗೋಣ ನಿಮ್ಗೆ ಅವನ್ನ ಮಾಡಿಕೊಡ್ತೀವಿ ಅದು ಜೀರೋ ತೊಂದರೆ ಇಲ್ಲ ಈಗ ಇನ್ನೊಂದು ಏನಾಗಿದೆ ದಯವಿಟ್ಟು ಏನೈತೆ ನೀವು ಕೆಲಸ ಹಾಕ್ಸ್ಕೊಳೋಕ್ಕಿಂತ ಕೆಲಸ ಅಲ್ಲಿ ಜಾಗ ಐತಿಲ್ಲ ಸ್ವಲ್ಪ ನಿಮ್ಮದು ಜವಾಬ್ದಾರಿ ಇರುತ್ತೆ ಅವ್ರದ್ದು ಜವಾಬ್ದಾರಿ ಇರುತ್ತೆ ಅಧಿಕಾರಿಗಳದು ಇಬ್ಬರು ಕೂಡಿ ಅಲ್ಲಿ ಕೆಲಸ ನಮ್ಮ ಮಾಡೋಕೆ 7 ದಿವಸ ಸ್ಯಾಟಿಸ್ಫೈಡ್ ಐತಿಲ್ಲ ಅನ್ನೋದು ನೀವು ಮೊದಲ ಮನವರಿಕೆ ಮಾಡಿಕೊಡ್ರಿ ಯಾಕಂದ್ರೆ ನಾವೊಂದು 10 ಜನ ಮಾಡೋದ್ರಿಂದ 100,000 ಕಾರ್ಮಿಕರಿಗೆ ತೊಂದರೆ ಆಗ್ತೈತೆ ಹೌದಾ ಈಗ ಮೇಟ್ಗಳು ಅದರದ್ದು ಜವಾಬ್ದಾರಿ ಇರ್ತೈತಿ ಪಿ ಡಿ ಅವ್ರದ್ದು ಜವಾಬ್ದಾರಿ ಇರ್ತೈತಿ ಇಲ್ಲೆಲ್ಲ TRMಗಳು ಕಾಯಕ ಮಿತ್ರ ಇವರು ಇರ್ತಾರೆ ಇವ್ರದ್ದು ಜವಾಬ್ದಾರಿ ಇರುತ್ತೆ ಈಗ ನಾವು 700 ಜನನ ಒಂದು NMR ತೆಗಿತೀವಿ ಅಂದ್ರೆ ಅಲ್ಲಿ 700 ಜನಕ್ಕೆ 7 ದಿವಸ ಕೆಲಸ ಐತಿಲ್ಲ ಅನ್ನೋದು ನಾವು ನೋಡ್ಕೋಬೇಕು ಯಾರೇ ಇರಲಿ ಅದು ಇಲ್ಲಾರ ನಾವು ಹೋಗಿ ಪಟಕನ 3 ದಿವಸ ಮಾಡಿ 6 ದಿವಸ ಸಮಸ್ಯೆ ಮಾಡಿ ಈಗ ಇಷ್ಟರು ಕುಂತೀವಿ ಈಗ ಈ ಸಮಸ್ಯೆಗಳಿಗೆ ಎಲ್ಲ ಏನು ಮಾಡೋಕೆ ದಾರಿ ಇಲ್ದಂಗೆ ಆಗ್ಬಿಡ್ತಾವೆ ಅದಕ್ಕೆ ಅವು ಆಗಬಾರ್ದಂದ್ರೆ ಮೊದಲುಗಳು ಸಾಕಷ್ಟುಗಳು ಆಗ್ಯಾವು ಅವುಗಳಿಗೆ ನಾವು ಮಾತಾಡೋದು ಬೇಡ ನೀವು ಮಾತಾಡೋದು ಬೇಡ ಮುಂದೆ ಬರ್ತಕ್ಕಂಥ ಇದು ಅವಧಿ ಒಳಗೆ ಏನೈತೆ ಆ ವ್ಯವಸ್ಥೆ ಒಳಗೆ ನೀವು ಹೊಂದ್ಕೊಂಡು ಕೆಲಸ ಮಾಡಬೇಕಾಗೈತೆ ಆ ದೃಷ್ಟಿಕೋನದಾಗ ನಿಮ್ಗಾಗಲಿ ಯಾವುದಾಗಲಿ ಉದ್ದೇಶಪೂರ್ವಕ ಜೀರೋ ಮಾಡೋದಾಗಲಿ ಉದ್ದೇಶಪೂರ್ವಕ ಕಮ್ಮಿ ಮಾಡೋದಾಗಲಿ ನಮ್ದು ಯಾರ್ದು ಇರಲ್ಲ ಅಧಿಕಾರಿಗಳ ಪಾತ್ರ ಈಗೇನಾಗೈತೆ ಸೆಕ್ಯೂರ್ ಲಾಗಿನ್ ಬಂದಿರೋದ್ರಿಂದ
ಅವು GPS ಆಗ್ತಾ ಇರೋದ್ರಿಂದ ಸೈಟು ನಮಗೆಲ್ಲ ಲಾಗಿನ್ ಶೋ ಆಗ್ತಿರ್ತೈತಿ. ಮೆಜರ್ಮೆಂಟ್ ಅಲ್ಲಿ ಇರ್ಲಿಕ್ಕಂದ್ರೆ ಇಂಜಿನಿಯರಿಗೆ ರಿಕವರಿ ಆಗುತ್ತೆ, ವಿಡಿಯೋರಿಗೆ ಇಂಜಿನಿಯರಿಗೆ. ಆ ಉದ್ದೇಶದಿಂದ ನಿಮ್ಗೆ ಏನು ಮಾಡ್ತೀವಿ, ನಿಮ್ಗೆ ಎಷ್ಟು ಕೂಲಿ ಕೊಡ್ತೀವಿ ಅಷ್ಟು ವೇತನ ಪ್ರಕಾರ ನೀವು ಕೆಲಸ ಮಾಡಿರಿ ಅಂತ ನಾವು ಮನವೊಲಿಸ್ತೀವಿ. ಈಗ ನಿಮ್ಮದು 25 ಜನ ಇರ್ತೀರಿ, 10 ಜನ ಪ್ಯೂರ್ಲಿ ಕೆಲಸ ಮಾಡ್ತೀರಿ, 15 ಜನ ನಿಮ್ಮ ಗುಂಪಿನಾಗೆ ಕೆಲಸ ಮಾಡಲ್ಲ. ಅದನ್ನ ನೀವು ಯಾರು ಒಪ್ಕೊಂತ ಇಲ್ಲ. 15 ಜನ ಐಡಿ ಪೇ ಮಾಡ್ತಾರೆ. ನಾ ಹೇಳ್ತೀನಿ ಮೇಟ್ ಸರ್ ಎಲ್ಲದೂ ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಒಬ್ಬ ಮೇಟ್ ನೇಮಿಸಿರ್ತೀವಿ. ಆ 15 ಜನ ಐಡಿ ಪೇ ಮಾಡಿ 15 ಜನ ಪೇಮೆಂಟ್ ಈಗ ಮಾಡ್ರಿ. 10 ಮಂದಿ 15 ಮಂದಿ ನೀವು ದುಡ್ದು ಬಿಡ್ತೀರಿ. ನಿಮ್ಮ ಜೋಡಿ ಗುಂಪಿನಾಗ ಇರ್ತಾರ 10 ಮಂದಿ, ಎಲ್ಲೋ ಅಂತ ಎಲ್ಲಿ ನೆಳ್ಳಿ ಕುಂತ ಅದಕ್ಕಂತ 2 ಫೋಟೋ ಹೊಡೆದು ಮನೆಗೆ ಹೋಗ್ಬಿಡ್ತಾರ. ಅವ್ರು 15 ಜನ ಐಡಿ ಅವ್ರು ಏನು ಬಿಟ್ಟಿರ್ತಾರ ಕೆಲಸ ನಿಮಗೆ ಮೈನಸ್ ಆಗುತ್ತೆ. ನೀವು ಅದನ್ನ ನೋಡ್ಬೇಕು ಮೊದ್ಲ. ಸರ್ ಪಾಪ ಅವ್ರ ಅಧಿಕಾರಿಗಳ ಮ್ಯಾಗ ಆಪೋದಿ ಮಾಡಕ್ ಬರೋದಿಲ್ಲ. 15 ಮಂದಿ ಕೆಲಸ ಮಾಡಲ್ಲಪ್ಪ ಅಂತಂದ್ರೆ 15 ಮಂದಿ ನೀವು ಯಾರು ಕರಿ ಟೋಟಲ್ ತಪ್ಪಿಸಿ ಮಾಡೋಕ್ಕಾಗಲ್ಲ. ಅವ್ರು 15 ಮಂದಿ ಅವ್ರು ಐಡಿ ಪೇ ಮಾಡಿ 15 ಮಂದಿ ಪಗಾರ ಹಾಕ್ಬೇಡ, ಇವ್ರು ಸೀದಾ ಹಾಕು. ಈಗ ನೀವೇನಾಗುತ್ತೆ, ನೀವು 10 ಮಂದಿ 15 ಹಂಗೆ ಹೆಂಗ್ ಬರಲ್ರಿ? ಇಲ್ಲಿ ಯಾರು ಮನೆ ಕೆಲಸ ಮಾಡೋದಿಲ್ಲ, ಗೌರ್ಮೆಂಟ್ ಕಂಪನಿ ಅವ್ರು ಹೆಂಗ್ ಕಾಯ್ದೆ ಕಾನೂನು ಕೇಳ್ತಾರೆ, ನೀವು ಕಾಯ್ದೆ ಕಾನೂನು ಮಾಡ್ರಿ. ಅದನ್ನ ಮಾಡಬಾರ್ದ್ರಿ. ಅದು ಎಲ್ಲ ಅಂಥವು ಬಿಡ್ತೀರಿ, ಇಂಥವು ಬಿಡ್ತೀರಿ. ಆಮೇಲೆ ನೀವು 4-5 ಜನ ಆದ್ರೆ ಏನ್ ಮಾಡ್ತೀರಿ ಸೈಟ್ ಮ್ಯಾಗ? ನೀವು ಏನ್ ಮಾಡ್ತೀರಿ ಸೈಟ್ ಮ್ಯಾಗ? ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾವ, ಏನ್ ಮಾಡ್ತೀರಿ ಅಂತ ಹೇಳ್ತೀರಿ. ಅಲ್ಲಿ ಯಾರು ಲೇಬರ್ ಎಷ್ಟು ಜನ ಅಟೆಂಡೆನ್ಸ್ ಚೆಕ್ ಮಾಡ್ತಾರೆ, ಅದರೆಲ್ಲ ಕೆಲಸ ಮಾಡ್ತಾರಲ್ಲ, ಇಂಟಿಮೇಷನ್ ಮಾಡ್ಬೇಕು. ಇರಲ್ಲಪ್ಪ ಅವ್ರು ಹೇಳಪ್ಪ, ಅಲ್ಲಿ ಇರಲ್ಲ ಆ ಮೇಟ್ಗಳಿಗೆ ಹೇಳಿ ನೋಡಿ 20 ಜನ ಇಲ್ಲ ಮಾಡಿದವ್ರ ಕೆಲಸ 12ಕ್ಕೆ ಬಂದ್ರೆ ಯಾರು ಕೇಳಲ್ಲ ಅವ್ರ ಪಂಚಾಯತ್ಯಾಗ ಸಿಬ್ಬಂದಿಗಳ 7 ದಿವಸ ಟೈಮಿನ್ಯಾಗ 6 ಗಂಟೆಗೆ ಲೇಬರ್ ಹೋಗ್ತಾರ ಅಂದ್ರ 6 ಗಂಟೆಗೆ ಇರ್ಬೇಕಿಲ್ಲ. ಏನೋ ಮನ್ಯಾಗ ಕೆಲಸ ಬಿಟ್ಟು ಬಂದಿರ್ತೀವಿಲ್ಲ ಅನ್ನಂಗಿಲ್ಲ. ಒಳ್ಳೆ ಫೋಟೋ ಆಗಿರ್ತಾ ಕೆಲಸ ಮಾಡ್ತೀವಿ, ಬಂದಿರ್ತೀವಿ, ಒಳ್ಳೆ ನಮ್ಮ ಫೋಟೋ ಹೋಗಿರ್ತೀವಿ. ಇವ್ರು ಆ ಟೈಮ್ನಾಗ ಎಷ್ಟ್ ಮಂದಿ ಅದಾರ ಎಷ್ಟ್ ಮಂದಿ ತಗೊಂಡು ಒಳ್ಳೆ 2ನೇ ಟೈಮಿಗೆ ನೀವು ಇಷ್ಟು ಮಂದಿ ಇದ್ರಲ್ಲಿ ಇವ್ರು ಎಲ್ಲಿ ಅದ್ರ ಅಂತ ಇವ್ರು ಬಂದು ಕೇಳಕ್ಕಿಲ್ಲಲ್ರಿ. ನಮಗೋಸ್ಕರ ಸಿಬ್ಬಂದಿ ಸಂಬಳ ಕೊಡಂತಾರ. ಫೋಟೋ ತಕ್ಷಣ ಬಂದ್ಬಿಡ್ತೀರಿ ನೀವು. ಇಷ್ಟೆಲ್ಲ ಅವ್ರಿಗೆ ಎಷ್ಟು ಟೈಮ್ ಐತ್ರಿ? ಇವ್ರೇನ ರೋಜ್ಗಾರ ಕಾರ್ಯದರ್ಶಿ, ಇವ್ರು ಎಷ್ಟು ಗಂಟೆಗೆ ಬಂದು ಎಷ್ಟು ಗಂಟೆಗೆ ಹೋಗ್ಬೇಕು ಸರ್? ತಡ್ರಿ ಆಯ್ತು. ಅವ್ರು ಇವತ್ತ 11 ಗಂಟೆಗೆ ಬಂದಿದ್ದಾರೆ ಅಧಿಕಾರಿಗಳು. 11 ಗಂಟೆಗೆ ಬರೋದು ನೋಡಿ ಕೇಳವ್ರು ಹೇಳಕ್ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹಾಜರಾಗಬೇಕು. ಕಚೇರಿಯಲ್ಲಿ 5:30 ಜನ ಇರ್ಬೇಕು ಸರ್. ಯಾರು ಇರ್ತಾರ ಕೇಳ್ರಿ? ಯಾರು ಇರ್ತಾರೆ? ಇರಲ್ಲ. ಯಾರು ಇರ್ತಾರ ಕೇಳ್ರಿ ಸರ್. ನಮಗೆ ಹೆಂಗ್ ಕ್ವಶನ್ ಮಾಡಿ ಕೇಳ್ರಿ, ಅವ್ರಿಗೆ ನೀವು ಕ್ವಶನ್ ಮಾಡಿ ಕೇಳ್ರಿ. ಅವ್ರಿಗೆ ರೂಲ್ ಇರ್ತಾವ, ನಮಗೂ ರೂಲ್ ಇದ್ದೇ ಇರ್ತಾವ ಸರ್. ಅವ್ರ ಏನ್ ಹಿಂಗ್ ಬರ್ತಾರ ತಮ್ಮ ಬಿಡ್ತಾರ ಹೋಗ್ತಾರ. ಅವ್ರಿಗೆ ಕೇಳಾರ ಯಾರು ನೀವು ಮಾಡಿದ ಮಾರ್ಗ ನಾವ್ ಏನ್ ಮಾಡಿದ್ವಿ, ನಮ್ ಏನ್ ಪನಿಷ್ಮೆಂಟ್ ಕೊಡ್ತೀವಿ ನಾವು ತೋತಾ ಇರ್ಬೇಕು. ನಾವ್ ಮಾಡಿದ ಮಾರ್ಗ ಇಲ್ಲ ಸರ, ನೀವು ಮಾಡಿದ ಮಾರ್ಗ ಐತ್ರಿ. ಯಾರು ರೋಜ್ಗಾರ್ ಇರ್ತಾರ, ಪಿಡಿಒ ಇರ್ತಾನ, ಕಾರ್ಯದರ್ಶಿ ಇರ್ತಾರ, ಯಾರು ಇರ್ತಾರ? ಈಗ ಅದಕ್ಕೆ ಸಂಬಂಧಪಟ್ಟಂಗ ನೀನು ನಾಳಿಂದ ಅಬ್ಸರ್ವ್ ಮಾಡಿ ರೈಟಿಂಗ್ ಕೊಡು, ನಾವು ಮೇಲ್ಧಿಕಾರಿಗೆ ಕಳಿಸ್ತೀವಿ. ನಾವ್ ರೈಟಿಂಗ್ ಕೊಡಂದಾಗ ಇವ್ರು ರೈಟಿಂಗ್ ಸದ್ಯ ಕೊಡ್ತೀವಿ ನೋಡಿ ಸರ್, ಇಲ್ಲೇ ಐತಿ ರೆಡಿ ಐತಿ. ನಾವ್ ರೈಟಿಂಗ್ ಕೇಳ್ತೀವಲ್ಲ, ಅವ್ರು ರೈಟಿಂಗ್ ಅಂತ ನೀವು ಅಬ್ಜೆಕ್ಷನ್ ಮಾಡ್ತಿಲ್ಲ, ಅದನ್ನ ಕೊಡಲ್ಲ. ಇಲ್ಲೇ ಹೇಳ್ತೀವಲ್ಲ ಸರ್, ಇಲ್ಲೇ ಹೇಳ್ತೀವಲ್ಲ. ಆಯ್ತು, ಈಗ ಹೇಳಿಲ್ಲ ನೀವು ಅವ್ರಿಗೆ ಎಚ್ಚರಿಕೆ ಕೊಡ್ರಿ. ಮತ್ತೆ ಕೊಡ್ತೀನಿ ಎಚ್ಚರಿಕೆ. ನಮಗೆ ಹಿಂಗೆ ಇಷ್ಟೆಲ್ಲ ಎಚ್ಚರಿಕೆ ಕೊಡಕ್ಕೆ ಹೇಳ್ತೀರಿ ಸರ್. ನಾನು ಅವ್ರಿಗೆ ರೈಟಿಂಗ್ ನಾಗ ಎಚ್ಚರಿಕೆ ಕೊಡ್ತೀನಿ ಅವ್ರಿಗೆ. ಈಗ ಹೇಳಕತ್ತೀನಲ್ಲ, ಮೈಕಿಗೆ ಹೇಳಕತ್ತೀನಿ. ಈಗ ನೆಕ್ಸ್ಟ್ ಅವ್ರು ರೈಟಿಂಗ್ ನಾಗ ನಾವು ನೋಡ್ತೀವಿ ಸರ್. ನೆಕ್ಸ್ಟ್ ಯಾರು ಎಷ್ಟು ಗಂಟೆ ಬರ್ತಾರೆ ನಾವು ನೋಡ್ತೀವಿ ಸರ್. ಆ ವಿಷಯದಾಗ ಇನ್ನೊಂದು ಲೆಟರ್ ಎಷ್ಟು ಕೊಟ್ಟಿನ್ರಿ, ಅದಕ್ಕೆ ರಿಪ್ಲೈ ಬಂದಿಲ್ಲ ಸರ್. ಇಲ್ಲೇ ಅದಾವ ಸರ್ ದಾಖಲೆ. ಆಯ್ತು, ಅದು ಕೊಡ್ತಾರಪ್ಪ. ಅವು ಲೆಟರ್ಗೆ ಇನ್ ಟೈಮ್ ನಾಗ ಕೊಡ್ಬೇಕಿರ್ತದೆ. ಎಷ್ಟು ಟೈಮ್ ಇರ್ತದೆ ಸರ್? ನಿಮ್ಗೆ ಏನ್ ಲೆಟರ್ ಕೊಟ್ಟಿಲ್ಲ? ಲೆಟರ್ ಕೊಟ್ಟಿದ್ದು ಸರ್, ಅವಧಿ ಎಷ್ಟು? ಇವ್ರು ಸಾಹೇಬ್ರು ಕೊಟ್ಟಿದ್ದು ಕೋರ್ಟ್ ಆರ್ಡರ್ ಮೇಲೆ. ಕೋರ್ಟ್ ಕಿಂತ ನಾ ದೊಡ್ಡವಾಗಕ್ ಬರುದಿಲ್ಲ. ಕೋರ್ಟ್ ಆರ್ಡರ್ ಫೈನಲ್. ನೀ ಏನೋ ಕೋರ್ಟ್ ಮೇಲೆ ಅಪೀಲ್ ಹೋಗು. ಕೊಡಿ ಸರ್, ಅದನ್ನ ರಿಪ್ಲೈ ಕೊಡಿ ಸರ್. ನೀವು ಸೀಲ್ ಸಿಗ್ನೇಚರ್ ಹಾಕ್ಲಾರ್ದನ ಹೆಂಗ್ ಕಳಿಸ್ತಾರ ಸರ್? ರೈಟಿಂಗ್ ನೋಡಿ ಆಯ್ತು, ತಮಗೂ ಕೊಡ್ತೀನಿ. ರೈಟಿಂಗ್ ಏನ್ ಕೊಟ್ಟಿಲ್ಲ ಕೊಡ್ತೀನಿ, ಏನ್ ಕ್ರಮ ತಗೋಬೇಕು ಅವ್ರಿಗೆ ಹೇಳ್ತೀನಿ. ಅದು ಬಿಡ್ರಿ, ಅದು ಕೊಟ್ಟಿದ್ದು ಬಿಡ್ರಿ. ಈಗ ನಂಗೆ ಲೇಬರ್ 170 ರೂಪಾಯಿ ಹಾಕಿರಿ, ಫುಲ್ ಪೇಮೆಂಟ್ ಈಗ ನಮ್ಮಲ್ಲಿ ಲೇಬರ್ ಪೇಮೆಂಟ್ ಹಾಕಿ. ಈಗ ಲೇಬರ್ ವಿಚಾರಕ್ಕೆ ಬಂದಾಗ ಈ ಮ್ಯಾಂಡೇಟರಿ ಹಿಂಗೈತೆ. ಯಾವ ಕಳೆದ ವರ್ಷಕ್ಕಿಂತ ವರ್ಷ ಬದಲಾವಣೆ ಆಗ್ತಾ ಬರ್ತೈತೆ. ದಯವಿಟ್ಟು ನೀವೆಲ್ಲ ಮೇಟ್ಗಳು
ಜನರಿಗೂ ಸ್ವಲ್ಪ ತಿಳುವಳಿಕೆ ಹೇಳ್ರಿ. ಒಂದು ಎರಡನೇದು ಏನು ಮಾಡ್ರಿ, ಹೇಳಿದ್ನಲ್ಲ ತಪ್ಪು ಎಲ್ಲಿ ಆಗ್ತಾ ಇದೆ ಅಂತಂದ್ರೆ ಕೆಲಸ ಮಾಡೋದ್ರಲ್ಲಿ ಆಗಕತ್ತ. 12 ಜನ ದುಡಿತೀರಿ, 12 ಜನ ಸುಮ್ ಫೋಟೋ ತಗೊಂಡು ಹೋಗ್ತೀರಿ, ಹೋದ್ರಪ್ಪ ಅಂದ್ರೆ ಆ ಸರ್ ಅವ್ರನ್ನ ಹಾಜರಿ ಹಾಕಂತ ಹೇಳ್ರಿ. ರೋಜ್ಗಾರ್ ಅವ್ರು ಎದಕ್ಕೆ ಇಟ್ಟಿರ್ತಾರ್ರಿ, ಅವ್ರನ್ನ ಹಾಕಂತ ಹೇಳ್ರಲ್ಲ. ನಾವಲ್ರಿ ಮೇಟ್ಗಳು ಅವ್ರ ಮಾಡ್ರಿ, ಅವ್ರ ರೋಜ್ಗಾರ್ ಮಾಡಂತ ಹೇಳ್ರಿ. ನಾವಲ್ರಿ ಅವ್ರ ಮಾಡ್ಬೇಕು ನೋಡ್ರಿ. ಏನ್ ಎನ್ನ ಕೊಡ್ತಾರ ಅವ್ರ 4 ಜನ ಮಾಡ್ಬೇಕ್ರಿ, ಮಾಡ್ರಿ. ಪಂಚಾಯತ್ ಯಾರು ನೀನು ಆಗಂತಂದಿಲ್ಲ. ಯಾರ್ರಿ ನಿನ್ನ ಮೇಟ್ ಆಗಂತ ಪಂಚಾಯತ್ ಯಾರು ಹೇಳಿಲ್ಲ. ನೀನು 6 ಕೊಡ್ಲಿಲ್ಲಪ್ಪ ಅಂತಂದ್ರ ನೀನು ಮೇಟ್ ಆಗುದಿಲ್ಲ. ಯಾರಿಗದು ಇಷ್ಟ ಐತಿ, ಯಾರಿಗದ ನಿಭಾಯಿಸಕ್ ಸಾಧ್ಯ ಆಗುತ್ತ. ಮತ್ತೆ ಇನ್ನೇಗ ಏನ್ ಹೇಳಿದ್ರು ಸರ್? ಅವ್ರು ಆಗ್ತಾರಂದ್ರಿ ಸರ್ ಅವ್ರು ಸರ್. ಇನ್ನೇಗ ಏನ್ ಹೇಳಿದ್ರು? ಅವ್ರು ಆಗ್ತಾರ, ಅವ್ರು ಹಾಜರಿ ಅಂದ್ರಿ. ಮೇಟ್ ಆಗುದೈತಲ್ಲ, ನಾವ ಒಪ್ಪಿಗೆ ಕೊಡ್ತೀವಿ ನೋಡ್ರಿ. ಮೇಟ್ ಸೇರ್ ಕೊಡ್ತೀವಿ, ಅವ್ರು ಹಾಜರಿ ಹಾಕ್ಲಿ. ಆ ಮೇಟಿಂದ 20-25 ಮಂದಿ ನಿಂತಿರ್ತಾರ ಮೇಟ್ ಆಗಿರ್ತಾರ. ಮತ್ತೆ ಇದನ್ನ ಯಾಕೆ ಹೇಳ್ತೀರಿ? ಹಂಗಾರೆ ನೀವು ಅವ್ರನ್ನ ಯಾಕೆ ಇದು ಮಾಡ್ತೀರಿ? ಮೇಟ್ ಆಗಲಿ ವಾದ ಮಾಡಿದ್ರೆ ಮತ್ತೆ ನೀವ್ ಯಾಕೆ ಅದನ್ನ ನಮ್ಮ ಮೇಲೆ ಇದು ಮಾಡ್ತೀರಿ? ನಾವು ಮಾಡಿದ್ರೆ ನಮ್ಮ ಮೇಲೆ ಕೈ ಬಿಡ್ಬೇಕ್ರಿ. ಸರ್ ಅವ್ರು ಹೇಳ್ತಾರೆ ನಾ ಮೇಟ್ ಆಗಲ್ಲ, ನಮ್ ಕೆಲಸ ಅವ್ರು ಮಾಡಿಸ್ಬಿಡ್ತಾರೆ. ಪರಿಹಾರ ಹಾಕೊಡ್ರಿ ನಮ್ಗೆ ಕೊಡ್ತಾರೆ ಇಲ್ಲ ಪೇಮೆಂಟ್ ಹಾಕಿ ಕೊಡಕ್ಕಾಗತ್ತಾ? ಮಾಡ್ಬೇಕು ಕೆಲಸ ಎಲ್ಲ ಪೇಮೆಂಟ್ ಎಷ್ಟಾಗ್ಯಾವ ನಿಮ್ಮ ಪಂಚಾಯತ್ ನೀವು ಅಲ್ಲಿದ್ದಾಗ ನಾವು ನೋಡಿ ಸರ್. ಏಟ್ ಮಾಡ್ತಾರೆ, ಏಟಿಲ್ಲ, ಏಟ್ ಪೇಮೆಂಟ್ ಹಾಕ್ಯಾರ ನಮ್ಗೆ ಗೊತ್ತೈತೆ. ಇಲ್ಲಪ್ಪ ಹೊಲಕ್ಕೋಗ್ತಾರ. ಎಲ್ಲ ಕಡೆ ಮಾಡ್ತಾರೆ. ಇದೊಂದ ಪಂಚಾಯತ್ಯಾಗ ಮಾಡ್ತಾರೆ ನೋಡ್ರಿ. ನಿಮ್ಮ ರೂಲಿಗೆ ನಾವು ಬದ್ಧವಾಗಿದ್ದೀವಿ, ನಿಮ್ಮ ರೂಲಿಗೆ ನಾವು ಬದ್ಧವಾಗಿದ್ದೀವಿ. ನಮ್ಮ ಗ್ರಾಮ ಪಂಚಾಯತಿ ಅವ್ರ ರೂಲಿಗೆ ಅವ್ರು ಬದ್ಧವಾಗಿದ್ದಾರೆ. ಈಗ ನೀವು ಕಾಯ್ದೆ ಕಾನೂನು ಕೇಳಿದ್ರೆ ನನಗೆ ಇಷ್ಟ ಕಡಿಬೇಕು, ಇಷ್ಟು ಕೊಡ್ತೀವಪ್ಪ, ನಮ್ಮ ಕಡೆಯಿಂದ ಇಷ್ಟ ಸಾಧ್ಯ ಅಂತ ಮುಂದೆ ನೀವು ಹೇಳ್ಬಿಟ್ರಿ. ಈಗ ನಾನು ಕೇಳಕತ್ತೀನಿ, ನೆರಗ ಯೋಜನೆಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರಿ ನೀವು. ನಿಮ್ಮ ಸಾಕ್ಷಿಗಳೈತಾ? ವ್ಯವಸ್ಥೆ ಏನಾಯ್ತು ಸರ್? ನಿಮ್ಮದು ವ್ಯವಸ್ಥೆ ಇಲ್ಲ. 3 ಕಿಲೋಮೀಟರ್ ಹೋದ್ರೂ ತಮ್ಮ ಸ್ವಂತ ವಾಹನ ತಗೊಂಡು ಹೋಗಿದ್ದಾರೆ. ಅದಕ್ಕೇನು ಪರಿಹಾರ? ಅದಕ್ಕೆ ಈಗ ನಾನು ನಿಮ್ಗೆ ಕೇಳ್ತೀನಿ ನೋಡಿ ಸರ್. ಈಗ ನಾವು ನಿಮ್ಗೆ ನಮ್ಮ ರೂಲ್ಸ್ ಕೇಳಾಕತ್ತೀರಿ, ನಾನು ನಿಮ್ಗೆ ರೂಲ್ಸ್ ಕೇಳ್ತೀನಿ. ನೀವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ನೀವೇನು ನಮಗೇನದು ಮೂಲಭೂತ ಸೌಕರ್ಯಗಳೆಲ್ಲ ಕೊಡ್ತಿದ್ದಾರೆ. ಎಷ್ಟು ಮಂದಿ ಗಾಯಾಳುಗಳನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸೋ ಬಂದಿರಿ? ಎಷ್ಟು ಮಂದಿ ಶುದ್ಧ ಕರ್ಕೊಂಡು ಹೋಗಿ ಬಂದಿವಿ? ಕ್ರಿಶ್ಚಿಯನ್ದಾಗ ಕರ್ಕೊಂಡು ನಮ್ಮ ರಕ್ತ ಹಾಕಿ ತೋರ್ಸ್ಕೊಂಡ್ ಬಂದಿವಿ. ತೋರಿಸ್ರಿ, ಸರಿಯಾದ ಮೆಡಿಕಲ್ ಮೆಡಿಕಲ್ ಕಿಟ್ ಇರಲ್ಲ, ಹಣೆ ಬರುತ್ತೆ. ಒಂದು ಪೆಂಡಾಲ್ ಇಲ್ಲ, ಇಲ್ಲಿ ಲೆಕ್ಕ ತೋರಿಸ್ತೀನಿ. ಬಂದು ಪಂಚಾಯತ್ ನೀವು ತೋರಿಸ್ಬೇಕು, ನಾ ತೋರಿಸ್ತೀನಿ. ಇವ್ರು ಬಿಲ್ ಮಾಡ್ಕೊಂಡ್ರೆ ತೋರಿಸ್ತೀನಿ, ನಾ ತೋರಿಸ್ತೀನಿ. ಶುದ್ಧ ಕುಡಿ ನೀರು ಅಂತ ಹೇಳ್ತೀರಿ, ಹೋಗಿ ನೀವು ಸೌಕರ್ಯ ಕೇಳ್ತೀರಿ, ನೀವು ರೂಲ್ಸ್ ಕೇಳ್ತೀರಿ, ನಾವು ರೂಲ್ಸ್ ಕೇಳ್ತೀವಿ. ನಾವು ರೂಲ್ಸ್ ನೀವು ಕೇಳೋದು ರೂಲ್ಸ್ ಬದ್ಧವಾಗಿ ನಿಮ್ಮ ಕ್ರಮಬದ್ಧವಾಗಿ ನಮ್ಮ ಲೇಬರ್ ಕೆಲಸ ಮಾಡ್ತಾರೆ. ಅದ್ರ ಕ್ರಮಬದ್ಧವಾಗಿ ಅದು ಗೈಡ್ಲೈನ್ಸ್ ಅದ್ರದ್ದು ಏನಾಯ್ತು ಗೈಡ್ಲೈನ್ಸ್ ಕೊಡಿ ಸರ್. ಕರೆಕ್ಟ್ ಪರಿಹಾರ ಕೊಟ್ಟ ಹೋಗ್ಬೇಕ್ರಿ. ಮತ್ತೆ ಅದು ಎಷ್ಟು ಫೂಟ್ ಐತಿ ಸರ್, ಎಷ್ಟು ಆಳ ಐತಿ ಎಲ್ಲ ಕೊಡಿ ಸರ್. ಇಲ್ಲ ಗೋಡಿಗೆ ಹಚ್ಚರಿ ಹೋಗ್ಬೇಕು. ಕರೆಕ್ಟ್. ಈಗ ನೋಡ್ರಿಪ್ಪ, ಈಗ ನಿಮಗೆ ಬಂದಿರೋದು ವೇತನ ಕಮ್ಮಿ ಆಗೈತೆ. ಹೌದು. ಈಗ ಆಲ್ರೆಡಿ ಅದನ್ನ NMR ಖರ್ಚು ಹಾಕಿದ್ದಾರೆ. ಈಗ ಅಲ್ಲೇ ಇನ್ನೇನು ಬೇಕಂದ್ರೆ ಇಂಜಿನಿಯರ್ ಕರ್ಕೊಂಡು ನೀವು ಯಾರು ಇನ್ನೇನು ಅರ್ಜಿ ಮಾಡಿಸ್ರಿ. ನಿಮ್ಮ ಪೇಮೆಂಟ್ ಇನ್ನೂ ಬರ್ತೈತೆ ಅಂತ ನೋಡ್ರಿ. ಬರ್ತಿತ್ತಪ್ಪ ಅಂದ್ರೆ ನೆಕ್ಸ್ಟ್ NMR ಹಾಕಿ ಅವ್ರು ಸರಿಪಡಿಸ್ಕೊಡೋಣ. ನೆಕ್ಸ್ಟ್ ಏನಿಲ್ಲ ಸರ್, ಅದನ್ನ ನೋಡೋದು ನಮ್ಮ ಕೆಲಸ. ನಾವೇನು ಭಾಳ ನಮ್ಗೆ ಏನು ಕೇಳ್ಬೋದು, ಮತ್ತು ನಮ್ಮ ಪಗಾರ ಕಮ್ಮಿ ಐತಪ್ಪ ಅದೇನು ನೋಡೋಂತ ಹೇಳ್ಬೋದು. ಅವಂದು ಎಲ್ಲ ಕೆಲಸ ಬಿಟ್ಟು ಅವು ಬಂದು ಅಲ್ಲಿ ನೋಡೋಕ್ಕಾಗಂಗಿಲ್ಲ. ತಪ್ಪು ಅವ್ರಿಂದ ಆಗೈತೆ. ಈಗ ಹೇಳಕತ್ತಾರ ತಪ್ಪು. ಅವ್ರು ನಾನು ಹೇಳಕ್ಕೆ 270 ರೂಪಾಯಿ ನಮ್ಗೆ ಹಾಕ್ಯಾರ. ಹಾಕೋವತ್ನಾಗ ಅಂಕರು ಅವ್ರು ನೋಡಿ ಹಾಕ್ಯಾರ. ನಾನು ಕೇಳಕ್ಕೆ ಅವರು ಕರೆಕ್ಟ್ ಐತೆ ಸರ್. ಇನ್ನೊಂದು ಇಂಜಿನಿಯರ್ ಕಮ್ಮಿ ಬರ್ತಂತ ಹೇಳ್ಯಾರ ಸರ್. ನಮ್ಗೆ 50 ರೂಪಾಯಿ ಬರ್ತಂದ್ರೆ 220 ರೂಪಾಯಿ ಅವ್ರಿಗೆ ಹೆಂಗ್ ಹಾಕಿದ್ರಿ? ಅಲ್ಲಿ ಇನ್ನೊಬ್ರು ಅವ್ರು ಉಳಿತಾರಲ್ಲ, ಇದನ್ನ ಅಧಿಕಾರಿಗಳು ಈ ಸಮಸ್ಯೆ ಆಗೈತಿ. ಮುಂದಿನ ಕುಂತೀವಿ ಇಲ್ಲಿ, ನೀವು ಬಂದಿರ ಅಲ್ಲಿಂದ, ಅವರು ಬಂದಾರ.
ಇಷ್ಟೆಲ್ಲ ಮಾಡಿ ನಿಂತೀವಿ. ಅವ್ರು ಹೇಳಿದಾರೆ ಈಗ ಅಲ್ಲಿ ನಂಗೆ ಬಂದು ಚೆಕ್ ಮಾಡಕ್ಕೆ ಬರ್ತಾರಲ್ಲ ಇವ್ರು ಅವ್ರದ್ರ ಇಷ್ಟೆಲ್ಲ ಸಮಸ್ಯೆ ಡೈಲಿ ಬರ್ತೀರಿ, ಡೈಲಿ ಬಂದು ನೋಡ್ತೀವಿ. ಡೈಲಿ ಬಂದು ನೋಡಿದಾಗ ಡೈಲಿ ನೋಡ್ಕೊಂಡು ಡೈಲಿ ಡೈಲಿ ಬಂದು ಡೈಲಿ ಇನ್ಫಾರ್ಮ್ ಮಾಡಿ ಹೋಗ್ಬೇಕು. ಮೆಜರ್ಮೆಂಟ್ ತೊಗೊಂಡ ತಕ್ಷಣ ಯಾವಾಗ ಒಂದಿನ ಬಂದು ನೋಡಿ ನಂದು 220 ಒಂದು ತಾಸು ನಿಂತು ಹೋದಾಗ ಅದನ್ನ ಅವ್ರು ತಿಳಿದಾಗ ಹಾಕದ ಸರ್ ಇಲ್ಲ ನನ್ನ ಪ್ರಶ್ನೆ ಇಷ್ಟ ರೀ. ಕಾರ್ಮಿಕರನ್ನ ಹೆಂಗೆ ದುಡಿಸ್ಕೊಂತೀರಿ, ದುಡಿಸ್ಕೊಳ್ಳೋದು ದುಡಿರಿ. ಗೌಡ್ರ ನೀವು ಹೌದ್ರಿ ಯಾರು ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಡೈಲಿ ಅವ್ರು ಸರ್ ಇಲ್ಲಿ ಓಪನ್ ಆಗೈತೆ ಮಾತಾಡ್ರಿ, ಅಲ್ಲಿ ಕಿವ್ಯಾಗ ಹೇಳೋದಲ್ರಿ. ಹಂಗಲ್ಲ ಸರ್, ಅದು ನಿಮ್ದು ಪದ್ಧತಿನೇ ಅಲ್ಲ ಅದು. ನೇರವಾಗಿ ಮಾತು ನೇರವಾಗಿ ನುಡಿ ಮಾಡ್ರಿ ನೀವು. ಅಲ್ಲಿ ಕಿವ್ಯಾಗ ಹೇಳೋದಲ್ರಿ ಅದು. ಯಾಕೆ ಕಿವ್ಯಾಗ ಹೇಳ್ತೀರಿ ನೀವು? ಅವ್ರಿಗೆ ಏನ್ ಹೇಳ್ತೀರಿ? ಅವ್ರಿಗೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಪಗಾರ ಹಾಕೋದಿಲ್ಲ, ಯಾವ ಮಾಡಲ್ಲ ಅವ್ರಿಗೆ ಪಗಾರ ಹಾಕ್ತಾರ. ನನ್ನ ಸಮಸ್ಯೆ ಅದು ಐಡೆಂಟಿಫೈ ಮಾಡಿ ಅವ್ರು ಏನೈತೆ ಅವ್ರಿಗೆ ಪನಿಷ್ಮೆಂಟ್ ಮಾಡಿ. ಎಲ್ಲ ಕಾರ್ಮಿಕರು ಮಾಡಬೇಡಿ ದಯಮಾಡಿ. ಯಾರು ಕೆಲಸ ಮಾಡ್ತಾರೋ ನಿನಗೇನ್ ಡೌಟ್ ಐತಿ? ಅಲ್ಲಿ ಪಂಚಾಯತಿ ಸಿಬ್ಬಂದಿರಿಗೆ ಹಾಕಂತ ಹೇಳ್ಬಿಟ್ಟು ನಾವು ಹಾಜ್ರಿ. ನೀವು ಮೇಟ್ಗಳ ಮೇಲೆ ವಾದ ಮಾಡಕ್ ಹೋಗ್ರಿ. ನಾ ಏನ್ ಹೇಳ್ತೀನಿ, ಅವ್ರಿಗೆ ಹಾಕಂತ ಹೇಳತ್ತೀನಿ, ನಾವು ಸೇರಿ ಕೊಡ್ತೀವಿ, ಅವ್ರಿಗೆ ಹಾಕಂತ ಹೇಳ. ಅಷ್ಟು ಮಾಡ್ಬಿಡ್ರಿ, ಅಷ್ಟು ಮಾಡ್ಬಿಡ್ರಿ, ಬರೋಬ್ಬರ ಆಗತ್ತೆ. ವಾದ ಮಾಡಕ್ ಹೇಳಕ್ ಹೋಗ್ಬಿಡ್ರಿ. ವಾದ ಪ್ರಶ್ನೆ ಅಲ್ಲ, ಯಾರು ಕೆಲಸ ಅಷ್ಟ ಮಾಡಕ್ ಹೇಳು. ನಾ ಯಾವ್ದು ಏನ್ ಹೇಳಕತ್ತಿಲ್ಲ, ತಿಳ್ಕೊಳ್ಪುರ ನಾನ್ ತಿಳ್ಕೊಂಡಿದ್ರಿ ನೀವು ಮೊದಲ ಯಾರ್ಯಾರು ಕೆಲಸ ಮಾಡಲ್ಲ ಅಂತ ಹೇಳಕತ್ತಾರಲ್ಲ ಅವ್ರು ನಾನ ಹೇಳ್ತೀನಿ, ಅವ್ರ ಹಾಕಂತ ಹೇಳ್ತೀವಿ. ಮೇಟ್ಗಳು ಬೇಡ, ನಾವು ಮೇಟ್ ಕೆಲಸ ಅಲ್ಲಿ ಏನ್ ಮಾಡ್ಸಕ್ ಮಾಡ್ತೀವಿ. ಆದ್ರೆ ಅವ್ರ ಹಾಕೋರು BFT ಆಗ್ಲಿ, ರೋಜ್ಗಾರ್ ಆಗ್ಲಿ, ಅವ್ರು ಯಾರು ಆಗ್ಲಿ, ಅವ್ರಿಗೆ ಅದನ್ನ ಹೇಳಿ ನಾನು ಹೇಳ್ತೀನಿ. ನೀವೇನ್ ಯಾರು ಅದನ್ನ ಹೇಳ್ತೀರ ಅದನ್ನ ಹಾಕಂತ ಹೇಳು. ಅವ್ರೆಲ್ಲ ಏನ್ ಮೆಜರ್ಮೆಂಟ್ ಕೊಡ್ಸೋದು ಗಿಡ್ಸೋದು ತೊಗೊಂಡು ಎಲ್ಲ ಅವ್ರನ್ನ ಮಾಡೋಣ. ನಮ್ಗೆ ಏನೈತೆ ಅದು ಮಾಡ್ತೀವಿ. ಆಯ್ತು ಈಗ ನೋಡ್ರಿ ನೀವು ಮಾಡಿ ಪಂಚಾಯತ್ಯಾರ ಮಾಡ್ರಿ. ನೋಡ್ರಿ ಈಗ ಪೇಮೆಂಟು ಇಂಜಿನಿಯರ್ ಥರ ಅಳತಿ ಎಷ್ಟೈತೆ ಅಳತಿ ವೇತನ ಮಾಡ್ರಿ ಅಂತ ನಿಮ್ಗೆ ಬೇಕಂದ್ರೆ ಇನ್ನೊಮ್ಮೆ ನಾಳೆ ಇಂಜಿನಿಯರ್ ಕಳಿಸ್ತೀನಿ. ಇಂಜಿನಿಯರ್ PDO ನಿಮ್ಗೆ ಕೊಡಿ, ಇನ್ನೂ ಮೆಜರ್ಮೆಂಟ್ ತಗೋರಿ. ಇವು ಭಾಳ ಆಗ್ಯಾವ ಸರ್. ಭಾಳ ಆಗ್ಯಾವ ನಾ ಏನು ಹೇಳಕ್ಕಾಗಲ್ಲ. ನನ್ನ ಕಾನೂನೇ ನನ್ಗೆ ಏನು ಬರುತ್ತೆ ನಾ ಹೇಳ್ತೀನಿ. ಹೌದಾ? ಹಾಂ, ಈಗ ಅಳತಿ ಮಾಡಿದ್ರಿ, ಅಲ್ಲೇನ್ರಿ ಹೆಚ್ಚಿಗೆ ಬರ್ತಿತ್ತಪ್ಪ ಅಂದ್ರೆ ನೆಕ್ಸ್ಟ್ NMRನಾಗ ನಿಮ್ಮ ಏನು ಹೆಚ್ಚಿಗೆ ಉಳಿದಿರ್ತಾವ ಅದು ಕ್ಲಿಯರ್ ಮಾಡಿ ಕೊಡ್ತಾರೆ. ಸರಿ ಈಗಿತ್ತಪ್ಪ ಅಂದ್ರೆ NMRನ ಅಲ್ಲಿಗೆ ಕ್ಲೋಸ್ ಮಾಡ್ರಿ. ಒಂದು ನಿಮಿಷ, ಎರಡೇ ದಾರಿ ಇದು, ಒಂದು ದಾರಿ. ಹೆಚ್ಚಿಗೆ ಆದ್ರೆ ಪೇಮೆಂಟ್ ಹೆಚ್ಚಿಗೆ ಕಮ್ಮಿದ್ದು ಎಷ್ಟು ಪೇಮೆಂಟ್ ಹಾಕಿದ್ರೆ ಕಮ್ಮಿದ್ರೆ ರಿಕವರಿ ಆಗ್ತೀನಿ ಅವ್ರಿಗೆ. ಅವ್ರು ಯಾರು ರಿಕವರಿ ಹಾಕಿದ್ ನಮ್ಗೆ ಅದ ನಾಳೆ ಈ ನಮ್ಮ TC ಅವ್ರು ಕಳಿಸ್ತೀನಿ, BFT ಆಮೇಲೆ ನಮ್ಮ ಇಂಜಿನಿಯರ್ಸ್ PDO ಬರ್ತಾರ. ನೀವು ಯಾರು ಮೇಟ್ ಇದ್ರಿ ಬರ್ರಿ, ನಿಮ್ಗೆ ಇನ್ನೊಮ್ಮೆ ಅದನ್ನ ಲೆಕ್ಕ ಮಾಡಿಸ್ರಿ, ಮಳತಿ ತಗೋರಿ. ಅದು ಏನಾರ ತಪ್ಪಾಗಿತ್ತಪ್ಪ ಅಂದ್ರೆ ಕರೆಕ್ಟ್ ಪೇಮೆಂಟ್ ಇದ್ದಾರೋ ಕ್ಲಿಯರ್ ಮಾಡ್ಕೋರಿ. ಹೆಚ್ಚಿಗೆ ಪೇಮೆಂಟ್ ಯಾರಿಗಾರು ಆಗಿತ್ತಪ್ಪ ಅಂದ್ರೆ ಅಷ್ಟು ಅಂದ್ರೆ ನಮ್ಮ ಏನು ಸ್ಟಾಪ್ ಐತೆ ಆ ಸ್ಟಾಪಿಗೆ ನಾವು ರೂಲ್ ಪ್ರಕಾರ ರಿಕವರಿ ಹಾಕ್ತೀನಿ. ಆಯ್ತಾ? ಇದು ಇಷ್ಟು ಪೊಸಿಷನ್. ನೆಕ್ಸ್ಟ್ ನಿಮ್ಗೆ ಇಲ್ಲ ಸರ ಅದ್ರಾಗ ಇನ್ನೂ ನಮ್ಗೆ ಹೆಚ್ಚಿಗೆ ಬರ್ಬೇಕಾಗಿತ್ತು ಮಾಡಿಕೊಡಿ ಅಂದ್ರೆ ನೆಕ್ಸ್ಟ್ NMRನಾಗ ನಿಮ್ಗೆ ಕನ್ಸೆಷನ್ ಮಾಡಿಕೊಡು ಅಂತ ನಾ ಹೇಳ್ತೀನಿ. ಇಂಜಿನಿಯರ್ ಅಂದಿದ್ದ ನಾವು ವಿಡಿಯೋ ತೋರಿಸ್ತೀನಿ, ಅವ್ರು ಇಷ್ಟ ರೂಪಾಯಿ ಹಾಕ್ತೀನಿ, ಇಷ್ಟ ಆಗೈತೆ ಅಂತ ತೋರಿಸ್ತೀನಿ. ಪೇಮೆಂಟ್ ಬಂದ್ರೆ ಮತ್ತೆ ಅದಕ್ಕೂ ನಾವು ಅಳತಿ ಮಾಡ್ರಿ, ವಿಡಿಯೋ ನಾವು ತೋರಿಸ್ತೀನಿ. ಅದು ಇದುವರೆಗೆ ಆದ್ರೂ ಜಮಾ ಆಗಿರ್ತಾರ ಅವ್ರಿಗೆ. ಅದು ಆಯ್ತು. ಈಗ ಒಳಗಡೆ ನಿರ್ಮಲಮ್ಮಗ ಹೇಳಿನಿ. ಈಗ ಅಯ್ಯಪ್ಪನ ಸಂಬಳದಾಗ ಹತ್ತಾಳಿತ್ತು ಮುರಿದು ನಿಮ್ಗೆ ಒಂದು ಮಾತು ಹೇಳ್ಬಿಡ್ತೀನಿ ನೋಡು, ಲಾಸ್ಟ್ ಒಂದು ಮಾತು. NMRನಾಗಿರೋ 10 ಮಂದಿ ವಿರೋಧ ಭಾಳ ಸಮಸ್ಯೆ ದಯವಿಟ್ಟು ನಿರ್ಮಲಮ್ಮಗೆ ಬರ್ತೀವಿ. ನಿರ್ಮಲಮ್ಮ ನೀವು ಎಲ್ಲ TRMಗಳು ಕಂಪಲ್ಸರಿ ಸೈಡ್ನಾಗಿರಿ. 7 ದಿವಸ ಕೆಲಸ ಕೊಟ್ಟಾಗ ನೀವು ಯಾರ ಗ್ರಾಮ ಪಂಚಾಯತಿಯಾಗ ಇರ್ತಕ್ಕಂಥಲ್ಲ.
ಅಲ್ಲಿ ಸೈಟ್ನಾಗ ಇದ್ದು ಸರ್ ಅವ್ರ ಕೆಲಸ ಅವ್ರ ಏನ್ ಸರ್ ಇನ್ನೊಂದು ಮಾಡ್ಬೇಡ ಅಂತ ಹೇಳ್ರಿ ಅವ್ರಿಗೆ ಅವ್ರ ಏನ್ ಇರುತ್ತೆ ಅದನ್ನ ಮಾಡಂತ ಹೇಳ್ರಿ ಹೇಳ್ತೀನಿ ಮಾಡ್ಲಿಕ್ಕೆ ಅವ್ರು ಇನ್ನೊಬ್ರು ಮಾಡೋದ್ ಮಾಡ್ಲಿ ಒಂದೇ ಈ ಸಲ ಹೇಳ್ತೀನಿ ಸರ ಅವ್ರ ಕೆಲಸ ಏನ್ರಿ ಅದನ್ನ ಸರ ನಾನು ಕೇಳ್ತೀನಿ ಅವ್ರಿಗೆ ಅವ್ರ ಕೆಲಸ ಏನ್ರಿ ಅವ್ರು ಅದನ್ನ ಅಷ್ಟ ಮಾಡನ್ರಿ ಅದ್ರ ಬಿಟ್ಟು ಮೀರ್ ಮಾಡ್ಬೇಡ ಅಂತ ಹೇಳ್ರಿ ಅವ್ರ ಮೀರ್ ಮಾಡಾರ ಅವ್ರ ಮ್ಯಾಲ ಇರ್ತಾರ ಅವ್ರು ಮಾಡ್ಲಿ ಅವ್ರದ್ದು ಏನೈತೆ ಅಷ್ಟ ಅವ್ರು ಕೇಳ್ರಿ ಅದ್ರ ಸಂಬಂಧ ಅವ್ರಿಗೆ ಮೀರ್ ಅಂತ ಹೇಳಕ್ ಹೋಗ್ಬಿಡ್ರಿ ಸರ ಹೇಳ್ತೀನಿ ಅವ ಅರ್ಜುನ್ಗ ನನಗ ಅದ್ರ ಸಂಬಂಧ ವಾದ ಆಗುತ್ತ ಅವ್ನ ಕೆಲಸ ಎಷ್ಟೈತೆ ಅಷ್ಟ ಮಾಡ್ಬೇಕು ಅದನ್ನ ಬೇರೆಯವ್ರ ಅವ್ರ ಮ್ಯಾಲ ಇದ್ದದ ಮ್ಯಾಲ ಮಾಡ್ತಾನ ಅರ್ಜುನ್ಗಾಗಿದ್ದರ್ದು ಏನಾಗತ್ತ ಈಗ ನಾನು NMR ನಾಗ ಇರ್ತೀನಿ ಇವನ್ನ ಮುತ್ತು ನಿಂದ್ರಿಸಿ NMR ನ ಫೋಟೋ ತೆಗೆದತ್ನಾಗ ಅರ್ಜುನನ ಕೆಲಸ ಆಸ್ ಅ TRM ಅವ್ನ ಜವಾಬ್ದಾರಿ ಸರ್ ಫೋಟೋಗಳು ಟ್ಯಾಲಿ ಆಗ್ತಾ ಇಲ್ಲ ಫೋಟೋಗಳು ಬೇರೆ ಬೇರೆ ಬರಕತ್ತಾವ ಅಂತ ಹೇಳೋದು ಅವ್ನ ಜವಾಬ್ದಾರಿ ಅವ ಹೇಳ್ತಾನ ಅದನ್ನ ಮೀರಿ ಅವ ಮಾಡ್ತಾನ ಅಂತ ಅನ್ನೋದಲ್ಲ ಇಂಥದ್ದೇನ್ರ ಬಿಟ್ಟು ಬೇರೆ ಏನ್ರ ಮಾಡಿದ್ರೆ ಇಲ್ಲಿ ಉಸುರು ಮಂದಿ ಮುಂದೆ ಅವ್ನ ಕೆಲಸ ಅಷ್ಟ ಮಾಡುವಾಗ ನನಗೆ ನೀ ಎದುರು ಹೇಳಾಕ್ರಿ ಅವ ಇಲ್ಲ ನನಗ ನೀವ್ ಎದುರು ನನಗೆ ಹೇಳಾಕ ಅವ ಏನ್ ನಿಮ್ಗ ಕೆಲಸ ಹೇಳಿದ್ರ ಅವ ಇನ್ಫಾರ್ಮೇಶನ್ ಬಂದು ನಿಮ್ಗೆ ಅಷ್ಟ ಕೊಡ್ಬೇಕು ನಮಗೆ ಹೇಳಕ್ಕಾಗ್ರಿ ಈಗ ನಿಮ್ಗೆ ಬೇಕಾಗಿರೋ ರೊಕ್ಕ ಕರೆಕ್ಟ್ ತಪ್ಪಾಯ್ತಲ್ಲ ನಾ ಇವತ್ತು ಅವ್ರಿಗೆ ರೈಟಿಂಗ್ನಾಗ ನೋಟಿಸ್ ಇಶ್ಯೂ ಮಾಡ್ತೀನಿ ಮುಂದೆ ಈ ತರ ಕಂಪ್ಲೇಂಟ್ ಆದ್ರೆ ಅವ್ರಿಗೆ ನಾ ಮೇಲಾಧಿಕಾರಿ ಕಳಿಸ್ತೀನಿ ಅದ್ರಾಗ ಏನು ಅನುಮಾನ ಬೇಡ ಅವ್ರು ತಪ್ಪು ಮಾಡ್ತಕ್ಕಂಥ ಅವಕಾಶ ಇಲ್ಲಿ ಅವ್ರು ಏನೈತೆ ನಿಮ್ಮ ಕೆಲಸ ಕೊಟ್ಟ ದಿವಸ 7 ದಿವಸ ಸೈಟ್ ಮ್ಯಾಗಿದ್ದು ನಿಮ್ಗೆ ಏನು ಅಲ್ಲಿ ಗೈಡೆನ್ಸ್ ಕೊಡ್ಬೇಕು ಕೊಟ್ಟು ಕೆಲಸ ತೊಗೋಬೇಕಾದ್ರೆ ಅವ್ರ ಕೆಲಸ 4 ಜನ ಇದಾರೆ ನೀವು ಒಟ್ಟರು ಒಂದೇ ಕಡೆ ಕೆಲಸ ಮಾಡ್ತಿರ್ತೀರಿ ಈ ನೆಕ್ಸ್ಟ್ ಸಲ ಆ ಥರ ತೊಂದರೆ ಆಗಿದಾಗ ಅವ್ರನ್ನ ನಿಯೋಜನೆ ಮಾಡ್ತೀನಿ ನೀವು ಮೇಟ್ಗಳಾದಂಥವ್ರು ಏನು ಮಾಡಿರಿ ಆದಷ್ಟು ಕೆಲಸ ಮಾಡ್ತಕ್ಕಂಥವ್ರನ್ನ ಅಷ್ಟೇ ಕರ್ಕೊಂಡು ಕಾಟ ಕೆಲಸ ಮಾಡಿರಿ ಕೆಲಸ ಮಾಡದೇವ್ರವ್ರು ಬಂದು ನಿಮ್ಮ ಕೆಲಸ ಮಾಡದೇವ್ರಿಗೆ ವೇತನ ಕಮ್ಮಿ ಆಗೋಂಥ ಸ್ಥಿತಿ ತರ್ಕೋಬೇಡ್ರಿ ಎಲ್ಲರೂ ಕೆಲಸ ಮಾಡಿದ್ರೆ ಅಲ್ಲಿ ಕೆಲಸ ಆಗ್ತೈತೆ 20 ಮಂದಿಯಾಗ 10 ಮಂದಿ ಮಾಡ್ಕೊಟ್ಟು 10 ಮಂದಿ ಸುಮ್ಮ ಕುಂತ ಹೋಗ್ಬಿಟ್ರಪ್ಪ ಅಂದ್ರೆ 10 ಮಂದಿ ದುಡಿದ್ರಿಗೆ ತೊಂದರೆ ಆಗುತ್ತೆ ಆ ಜನ ಈಗ ನೀವು ಮನುಷ್ಯ ನೋವು ಮಾಡ್ಕೊಂಡಿರಿ ಅದಕ್ಕೆ ಮುಂದೊಂದು ದಿವಸದ ಆಗ್ಲಾರಂಗ ನಾವು ಇದು ಮಾಡ್ತೀವಿ ಈಗೇನು ಯಾರಿಗೆ ಎಷ್ಟು ಜನ NMR ಕಮ್ಮಿ ಬಿದ್ದವು ನಾಳೆ ನಾನು ಇಂಜಿನಿಯರ್ನ TC ಕರೆಸ್ತೀನಿ ಇನ್ನೇ ಮೂವಿ ಮೆಜರ್ಮೆಂಟ್ ಮಾಡ್ಕೊರಿ ಸರಿಯಾಗಿತ್ತಪ್ಪ ಅಂದ್ರೆ ಸರಿ ಆಗದೆ ಕಮ್ಮಿ ಆಗಿತ್ತಪ್ಪ ಅಂದ್ರೆ ನೆಕ್ಸ್ಟ್ NMRದಾಗ ಅವ್ನು ಸರಿಪಡಿಸೋಕೆ ಒಂದೇ ದಾರಿ ಇರೋದು ಬೇರೆ ದಾರಿ ಇಲ್ಲ ಸರಿ ಆಗದೆ ಆಗತಕ್ಕಂಥದ್ದನ್ನು ನೆಕ್ಸ್ಟ್ NMR ಹಾಕಿ ನಿಮ್ಮ ಅವ್ರ ಅಂಡರ್ಸ್ಟ್ಯಾಂಡ್ ಮ್ಯಾಗ ಸರಿ ಮಾಡಿಕೊಂಡು ಕ್ಲೋಸ್ ಮಾಡಿರಿ ಇನ್ನೂ ಕೆಲವೊಂದು ಹೆಚ್ಚಿಗೆ ಪೇಮೆಂಟ್ ಅಳತಿದ್ದಕ್ಕಿಂತ ಹೆಚ್ಚಿಗೆ ಪೇಮೆಂಟ್ ಮಾಡ್ಯಾರಂತ ನಿಮ್ಮ ಅಪಾದ ಇತ್ತಂದ್ರೆ ಅವುಗಳನ್ನು ಸರ್ಚ್ ಮಾಡಿಸ್ರಿ ಅಲ್ಲೇನಾದ್ರೂ ಆ ಥರ ಆಗಿದ್ದು ಬಂದಿತ್ತಂದ್ರೆ ಅದಕ್ಕೆ ಏನು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಅವ್ರ ಮೇಲೆ ನಾವು ದಂಡಕ್ಕೆ ಆರ್ಡರ್ ಮಾಡ್ತೀವಿ ಸರ್ ಮುಗಿತಾ ಸರ್ ಒಂದು ಮಾತ್ರಿ ಈಗ 1ನೇ ದಿನ ಕೆಲಸಕ್ಕೆ ಹೋಗ್ತಿರಲ್ಲ ಸರ್ ಲೇಬರ್ ಪೇಮೆಂಟ್ ಕಟ್ ಆಗೋ ರೀತಿಯಿಂದ ನಿಮ್ಗೆ ಕಾಣಿತ್ತಂದ್ರೆ 2ನೇ ದಿನ ನೀವು ಎಚ್ಚರಿಕೆ ಕೊಟ್ಟು ಆ ಕೆಲಸ ಮಾಡ್ಕೋಬೇಕು ಸರ್ ಅದು ರೋಜಗಾರ ಕೆಲಸ ಮೇಟ್ಗೆ ಹೇಳ್ಬೇಕು ನೀವು ಮೇಟ್ ಕೆಲಸ ಸರ್ ಅದನ್ನ ಒಮ್ಮೆಲ್ಕೆ 7 ದಿನ ಮುಗಿದಿನ ಪೇಮೆಂಟ್ ಕಟ್ ಮಾಡಕ್ ಹೋಗ್ಬೇಡಿ ಸರ್ ಅಲ್ಲ ಅದೇನು ಹೇಳಕತ್ತಿದ್ದೀವಿ ಇನ್ನೊಂದು ಆಪ್ಷನ್ ಐತಿ ನಿಮಗೆ ಇನ್ನೊಂದು ಆಪ್ಷನ್ ಏನಿರುತ್ತೆ 7ನೇ ದಿವಸ ಅಳತಿ ಮಾಡ್ತಾರಲ್ಲ ಇಂಜಿನಿಯರ್ ಸಂಜೆ ಮುಂದೆ ಮಾಡಿದ ಮೇಲೆ 6ನೇ ದಿವಸ ಮಾಡಿದ ಮೇಲೆ ಇನ್ನೂ ಕಮ್ಮಿ ಇತ್ತಂದ್ರೆ ಒಂದು ದಿವಸ ಎಷ್ಟು ಕೆಲಸ ಮಾಡಿರಪ್ಪ ಎಕ್ಸ್ಟ್ರಾ ಕೆಲಸ ಮಾಡಿ ಪೇಮೆಂಟ್ ಮಾಡ್ತೀವಿ ಒಂದಿನ ಕಮ್ಮಿ ಆಗಿತ್ತಂದ್ರೆ 2ನೇ ದಿನ ಹೇಳಿ ಸರ್ ಹೇಳಿ ಮಾಡಿಸ್ತಾರೆ ಈಗ ಒಬ್ರು ಮೇಟಿಂದ ಇನ್ನೊಬ್ರು ಇಲ್ಲಿ ಹೆಂಗ್ ಮಾಡ್ತಾರೆ ಒಂದು ಮೇಟಿಂದ ಇನ್ನೊಬ್ರು ಮೇಟಿಂದ ಯಾರು ಬಂದ್ರೆ ಹಂಗ್ ತೋರ್ಸ್ಬಾರ್ದು ಪಂಚಾಯತ್ ಹೌದಾ ಸರ್ ಇನ್ನೊಬ್ಬ ಮೇಟಿಯರ್ ಇನ್ನೊಬ್ರು ತೋರ್ಸ್ಬಾರ್ದು ಅವ್ರದ್ದು ಇಷ್ಟ ಅವ್ರ ಇದ್ದ ಇಲ್ಲ ನಾವು ಒಂದು ಹಾಕಿದ್ರೆ ಇನ್ನೊಬ್ರು ಬಂದು ಮೇಟ್ಗಳು ಅಲ್ಲಿ ಬಂದು ಲಿಸ್ಟ್ ತೆಗ್ಸಿದ್ರು ಹೇಗೆ ತೆಗಿಸ್ಬೇಕು ಸರ್ ಅಂತೆಲ್ಲ ಹೇಗೆ ಮಾಡ್ತಾರೆ ಸಿಬ್ಬಂದಿಗಳು ಅವ್ರ ಸಿಬ್ಬಂದಿ ಲಿಂಕ್ ಬಿಟ್ಕೊಡೋ ಅವ್ರಿಗೆ ಇನ್ನೊಂದೇನೈತೆ ಹೇಳಿ ಕೇಳ್ತೀನಿ ಅವ್ರು ಹೇಗೆ ಬಿಟ್ಕೊಡೋ ಅವ್ರಿಗೆ ಮುಚ್ಚಿ ಮಾಡೋದು ಇವ್ರು ಮುಚ್ಚಿ ಮಾಡೋದು ಬೇಡ ಈಗೆಲ್ಲ ಚೆಕ್ ಮಾಡ್ತಾರೆ ಸರ್ ನೀವು ಎಲ್ಲಾರ್ದಾಗ ಸರ್ ನೆಕ್ಸ್ಟ್ ನೋಡಿ ಓಪನ್ ಆಯ್ತದೋ ನಾವ್ ಯಾರು ಚೆಕ್ ನೋಡ್ಬೋದು ಈಗ ಎಷ್ಟು ಬಿತ್ತಕ್ಕಿನ ಮುಂಚೆಕಾದವ್ರು
ಒಂದು ನಂಬರ್ ಈಗ 0 ಇಲ್ಲಿವರೆಗೆ ಇಲ್ಲ ಅದು ಅದೆಂದು ಕೊಡ್ತಾರೆ ಯಾರು ಕಲ್ಸಿಲ್ಲ ಅಂದ್ರೆ ಬಿಡಿ ಅವ್ರ ಕೆಲಸ ಅಲ್ಲ ಅವ್ರ ಕೆಲಸ ಇಲ್ಲ ಅಂದ್ರೆ ಎಲ್ಲಿ ಕೆಲಸ ಕೊಡೋದು 10 ಮಂದಿಯಿಂದ 25 ಮಂದಿ ಮೇಲೆ ಅವರೊಬ್ರು ಅದಾರ. ಅವ್ರಿಗೆ ನೀವು ಮಾತಾಡಿರೋದ್ಮೇಲೆ ಈಗ ಅವ್ರು ನಮ್ಮ ಕಡೆ ಕೆಲಸ ತೊಗೊಂಡಿಲ್ಲ, ನಾವು 7 ದಿವಸ ಕೆಲಸ ಮಾಡ್ತೀವಪ್ಪ. ಈಗ 7 ದಿವಸಕ್ಕೆ ಕೆಲಸದಾಗ ಈಗ ಅವ್ರಿಗೆ ನೀವು ಇನ್ಫಾರ್ಮ್ ಮಾಡಿರಿ ಅಂತ ಹೇಳ್ತೀರಿ. ಅವ್ರು ಏನಂತಾರೆ, ಇಲ್ಲಣ್ಣ ನಾವು ಕೊಟ್ಟಿದ್ದು 7 ದಿವಸಕ್ಕೆ ಕೊಟ್ಟಿವಿ, 7 ದಿವಸದ ಮೇಲೆ ಹಿಂಗೆ ಹೇಳ್ಯಾರ, ನಮ್ಗೆ ಇವತ್ತು ಪಗಾರ ಕಮ್ಮಿ ಹಾಕ್ಯಾರ ಅಂತ ಅಷ್ಟೇ ಬಂದ ಮಾತ್ರ ಹೇಳ್ತಾರೆ ಹೊರತಾಗಿ ನನಗೆ ಹಿಂಗಂತ ಹೇಳಂಗಿಲ್ಲ. ನಾ ಅಂತೀನಿ ಈಗ ಅವ್ರು 7 ದಿವಸ ಪಗಾರದಾಗ ನಮ್ಮ ಪೂರ ಪಕ್ಕ ಕೊಡೋರಿದ್ದೀರೋ ಏನು ನೀವು ಕೊಡೋರಿದ್ದೀರೋ? ಇಷ್ಟು ಮಂದಿ ಅಧಿಕಾರಿಗಳಿದ್ದು ಇವತ್ತು ಕೇವಲ ಇದು ಒಂದು ದಿವಸದ ಪ್ರಶ್ನೆ ಹೇಳಿದ್ರಲ್ಲ, ಈಗ ಒಂದು ಉತ್ತರ ಕೇಳ್ರಿ. ಇನ್ನೂ ಮುಗಿಸಿಲ್ಲ. ಕೇವಲ ಇವತ್ತು ಒಂದೇ ದಿವಸದಲ್ಲ ಇದು, ಕೇವಲ ಇದು ಒಂದೇ NMR ವಿಚಾರವಾಗಿ ನಾವು ಮಾತಾಡಕತ್ತಿಲ್ಲ. ಕನಿಷ್ಠ ಪಕ್ಷ ಅಂತಂದ್ರೆ ಈಗ ಕೇವಲ 6 ತಿಂಗಳ 7 ತಿಂಗಳ ಹಿಂದ್ಗಡೆಯಿಂದನೂ ಬರಕತ್ತಿನ ಕೆಲಸ ಮುಗಿಯಲುವರೆಗೂ ಯಾರು ಏನು ಮಾತಾಡಲ್ಲ. ಕೆಲಸ ಮುಗಿದ ಮೇಲೆ ಏನು ಹೇಳ್ತೀರಿ ಸರ್? 0 ಆಗೈತಿ. 0 ಆಗಕ್ಕೆ ಕಾರಣ ಏನು ಸರ? ಯಾರಿಗೆ ಸರಿ ಸುಮ್ರೆ ಯಾರಿಗಾರ ನೀವು ಕರೆದು 0 ಆಗಿದ್ದಕ್ಕೆ ಹಿಂಗೆ ಇದ್ರ ಸಂಬಂಧ 0 ಆಗೈತೆ ಅಂತೇಳಿ ನಮ್ಮ ಎಲ್ಲ ಲೇಬರ್ನ ಕರೆದು ಕುಂದಿಸಿ ಕೇಳಿಲ್ಲ ನೀವು? ಇನ್ನೂವರೆಗೆ ಕೇಳಿಲ್ಲ. ಪ್ರತಿಯೊಂದು ಈಗ ಇವಾಗ ಕೆಲಸ ಮುಗಿದ ತಕ್ಷಣ ಲೇಬರ್ ಮನೆಗೆ ಬರ್ತಿರ್ತಾರೆ. ನಿಮ್ಮ ಮೇಟ್ಗಾಗಲಿ ನೀವಾಗಲಿ ಅವ್ರಿಗೊಂದು ಅಭಿಯಾನ ಜಾಗೃತಿ ಮೂಡಿಸ್ಬೇಕಾಗಿತ್ತು. ಏನಂತ ಮೂಡಿಸ್ಬೇಕಾಗಿತ್ತು ಗೊತ್ತಿಲ್ಲ, ಎಲ್ಲ ನಕ್ಷತ್ರ ಗೊತ್ತಿಲ್ಲ, ನೀವು ಹೇಳ್ಬೇಕಾಗಿತ್ತು. ನೋಡಮ್ಮ, ಈ ಕೆಲಸಕ್ಕೆ ಬಂದ ಹೊತ್ತಿನಾಗ ಇದೇ ರೀತಿ ಮಾಡಬೇಕು, ಇಷ್ಟು ಪೇಮೆಂಟ್ ಬೀಳುತ್ತೆ, ಇಷ್ಟು ಬೀಳಂಗಿಲ್ಲ, ನಿಮಗೆ ಈ ಥರ ಸವಲತ್ತು ಕೊಡ್ತೈತೆ, ಈ ಸದ ಕೊಡಲ್ಲ ಅಂತ ನೀವು ಯಾರೂ ಏನೂ ಹೇಳಿಲ್ಲ. ಕೆಲಸ ಮುಗಿಯೋರು ಕೈ ಬಿಟ್ಬಿಡ್ತೀರಿ. ಕೆಲಸ ಮುಗಿದು ಮನೆಗೆ ಹೋಗ್ತಾರೆ ಅವರು. ಮನೆಗೆ ಹೋದ್ಮೇಲೆ ಆದ್ರೆ ಒಂದು 2-3 ದಿವಸಕ್ಕೆ ಪೇಮೆಂಟ್ ಬಂದಿಲ್ಲ ಸರ್, ಬಂದಿಲ್ಲ ಅಂತೇಳಿ ಯಾರೋ ಒಂದು 4 ಮಂದಿ ಪಂಚಾಯತಿ ಬರ್ನ ಹೇಳ್ತೀರಿ, ಇಲ್ಲಮ್ಮ 0 ಆಗೈತೆ. ಅದಕ್ಕೆ ಕಾರಣ ಸರ್ ಏನು ಮಾಡ್ಬೇಕು? ಅದು ಪರಿಹಾರ ಕೇಳ್ತಾರೆ ಅವರು. ಏನು ಮಾಡ್ಬೇಕು ಸರ್ ಅಂತ ಕೇಳಿ ನೀವೇನು ಹೇಳ್ತೀರಿ? ಇನ್ನೊಂದು ಸತಿ ಹೋಗ್ರಿ, ಅದೇ ಪ್ಲೇಸ್ನಲ್ಲಿ ನಿಂದಿರಿ, ಅದೇ ಸೀರೆ ಉಟ್ಕೋರಿ, ಅದೇ ಪ್ಯಾಂಟ್ ಉಟ್ಕೋರಿ, ಫೋಟೋ ತೆಗಿತೀನಿ ಅಂದರೆ ನೀವು ಒಳ್ಳೆ ಫೋಟೋ ತೆಗಿಲಿವರೆಗೂ ನಾವು ಅದ ಅಂಗಿ ಅದ ಪ್ಯಾಂಟು ಹಂಗೆ ನಿಂತ್ಕೋಬೇಕಾ? ಅಂದರೆ ಇದು ಏನಂತ ಇದು ನಿಮ್ಮ ದುರಾಡಳಿತಕ್ಕ ಕಾರ್ಮಿಕರನ್ನ ಯಾಕೆ ಸಾವಳಿಯಾಗತ್ತೀರಿ ನೀವು? ಈ ಥರ ಎಷ್ಟಾಗ್ಯಾವ ನಿಮ್ಮ ಕಡೆಯಿಂದ? ಆಗ್ಯಾವ ಇಲ್ಲ? ಒಪ್ಕೊಂತೀರೋ ಇಲ್ಲಿ ಮಾತು? ಸರಿ, ಈಗ ಒಂದೊಂದು ಉತ್ತರ ಕೊಡ್ತೀವಿ. ಜಾಸ್ತಿ ಇರಂಗಿಲ್ಲ ಅಂತಂದ್ರಾಗ ಒಬ್ಬ ಕೂಲಿ ಕೊಡ್ರಿ, ಯೂನಿಫಾರ್ಮ್ ಕೊಡ್ರಿ ಎಲ್ಲರಿಗೆ. ನೀವು ಅವ್ರಿಗೆ ಆದಂಥ ಒಂದು ಸೀರೆ, ಅವ್ರಿಗೆ ಒಂದು ಬ್ಲೌಸ್ ಕೊಡಿ, ನಮ್ಗೊಂದು ಸೀರೆ ಕೊಡಿ. ಅದೇ ಸೀರೆ ಅದ ನಿಮ್ಮ ಟೆಕ್ನಿಕಲ್ ಇಶ್ಯೂ ನಿಮ್ಮ ಚೆನ್ನಾಗಿ ಕಾರ್ಮಿಕರ ಮೇಲೆ ಹಾಕಬಾರ್ದು. ದಯಮಾಡಿ ನಿಮ್ಮ ಸಮಸ್ಯೆಗಳು ನೀವು ಬಗೆಹರಿಸಬೇಕು. ನಮ್ಮ ಮೇಲೆ ಹಾಕಿ ನಮ್ಮ ಪೇಮೆಂಟ್ ಕಮ್ಮಿ ಮಾಡಬಾರ್ದು. ದುಡಿದೀವಿ ಇಲ್ಲಿ, ಹಂಗ ಬೇರೆ ಕೇಳಕತ್ತಿಲ್ಲ, ದುಡಿತೀವಿ ಕೇಳ್ತೀವಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ನನಗೆ ಗೊತ್ತಿರೋ ಪ್ರಶ್ನೆಗಳೆಲ್ಲ ಕೇಳ್ಬಿಡ್ತೀನಿ. ಆಮೇಲೆ ನನಗೆಲ್ಲ ನಾವು ಬಂದಾಗ ಈಗ ಒಂದೊಂದು ಉತ್ತರ ಕೇಳ್ತೀವಿ. ಒಂದೊಂದು ಫಸ್ಟ್ ಮುತ್ತು ಅವ್ರು ಫಸ್ಟ್ ಏನ್ ಹೇಳ್ತಾರ, ಮೊದಲನೇದು ನೀವು ಮೇಟ್ಗೆ ಹೇಳಿರಿ, ಮೇಟ್ ನಮಗೆ ಹೇಳಿಲ್ಲ ಅಂತಾರೆ. ಮೆಜರ್ಮೆಂಟ್ ವಿಷಯನ ಲೇಬರ್ಗೆ ಆಸ್ ಅ ಮೇಟ್ ಎಷ್ಟು ಜನ ಅದರ ಮೇಲೆ ಮೇಟ್ಗಳು ನೀವು ಲೇಬರ್ಗೆ ಮೆಜರ್ಮೆಂಟ್ ಪ್ರಕಾರ ಕೂಲಿ ಹಾಕ್ತಾರೆ, ಇಷ್ಟು ಕೆಲಸ ಮಾಡ್ಬೇಕಂತೇಳಿ ನೀವು ಲೇಬರ್ಗೆ ಹೇಳಿರೋ ಹೇಳಿಲ್ಲ? ಸರ ಕೇಳ್ರಿಲ್ಲ ಸರ, ನಾವು ಲೇಬರ್ಗೆ ನೀವು ಅಲ್ಲಿ ನಮ್ದು ಅಲ್ಲ ಕಲ್ ಬಾಯ್ ಮಾಡಿ ಸಮಸ್ಯೆ ಬಗೆಹರಂಗಿಲ್ಲ, ಬಾಯ್ ಮಾಡೋದು ಬಗೆಹರಂಗಿಲ್ಲ. ನೋಡ್ರಿ ಒಂದು ನಿಮಿಷ, ನಮಗ ಲೇಬರ್ಗೆ ಹೇಳಂತಿದ್ದು ನೀವು ಕರೆ ಸರ್, ಅಲ್ಲೇ ನಮಗ ಜಾಗ ಇಲ್ಲ, ಇಷ್ಟು ಜಾಗ ನೋಡ್ರಿ. ಒಂದು ನಿಮಿಷ ತಡಿ ಸರ. ಲೇಬರ್ ಎಷ್ಟು ಜನ ಅದಾರ ಸರ್ ನಮ್ಮೂರಲ್ಲಿ? ಲೇಬರ್ ಎಷ್ಟು ಜನ ಅದಾರ? ನಿಮ್ಮೂರವ್ರು ಈ ಸರಿ ಕೆಲಸ ಕೊಟ್ಟಿದ್ದು 600 ಮಂದಿ. 600 ಮಂದಿ ಸರ್. 4 ಮಂದಿಗೆ ಒಂದು ಕಟ್ಟೆ ಅಂತ ಹೇಳಿರಿ ನೀವು. 600 ಜನಕ್ಕೆ 600 ಜನಕ್ಕೆ ಅಲ್ಲೇ ಕೆಲಸ ಇಲ್ಲ ಸರ್, ಹೌದ್ರಾ? ಇಲ್ಲಿ ಈಟ್ರಾಗ ನಾವು ದುಡಿಬೇಕು ಅಂದ್ರೆ ನಾವು ಹೆಂಗ್ ಅದನ್ನು ಹೇಳಿವಲ್ಲ, ಡೆಪ್ತ್ ಮಾಡ್ಬೋದು. ಕಟ್ಟಿ ನೋಡು, ಕೇಳಿಲ್ಲ ನೋಡಿ, ಕೇಳ್ಬಿಟ್ಟು 10 ಫೂಟ್ ನೀನು 1 ಫೂಟ್ ಕಟ್ಟಿ ಕಟ್ಟಿದೆ ಅಂದ್ರೆ ಇನ್ನಿಷ್ಟು ಅದ್ರಾಗ ಒಳಗಿಳಿಸು. ಮೆಜರ್ಮೆಂಟ್ ಯಾರು ಹೇಳ್ತಾರೆ ಒಳಗೆ ಹೇಳ್ತಾರೆ? ನೀರು ಬರ್ತೀರಿ ಸರ್, ಎರಡು ಸಹಿತ ನೀವ ಹೇಳಿದ್ರೆ ಒಂದೇದು ನಿಮ್ಗ ಅಳತಿ ಮಾಡುದು ಕಡುದು ಮೆಜರ್ಮೆಂಟ್ ಇಲ್ಲಾರ್ದಂತೂ ಬರುದಿಲ್ಲ, ಮೆಜರ್ಮೆಂಟ್ ಅಂತೂ ಕೊಡಬೇಕು. ಮೆಜರ್ಮೆಂಟ್ ಈಗ ಇದುವರೆಗೂ ನೀವು ಏನು ಮೆಜರ್ಮೆಂಟ್ ಕೊಟ್ರಿ ಅಷ್ಟೇ ಕೂಲಿ ಬಂದೈತಿ ಸರ್. ಮೆಜರ್ಮೆಂಟ್ ಎಷ್ಟೈತೆ ಬೋರ್ಡಿಗೆ ಹಚ್ಚ್ರಿ. ನನ್ನ ಮನವಿ ಹೇಳೋದು ಮೆಜರ್ಮೆಂಟ್ ಏನೈತೆ? ಮೇಟ್ಗಳನ್ನ ನಿಮ್ಗೆ ಒಳಗೆ ಕರೆದೆ ಇದನ್ನ ಶುರು ಮಾಡಕ್ಕೆ ಯಾರನ್ನ ಕರೆಸ್ಬೇಕು ಏನ್ ಅನ್ನೋದನ್ನ ನೀವು ಹೇಳ್ರಿ, ಆಮೇಲೆ ನಾವು ಹೊರಗೆ ಬರ್ತೀನಿ ಅಂತ ಹೇಳಿ. ಬಂದ ಮೇಲೆ ಅವರಿಲ್ಲ ಇವರಿಲ್ಲ ಅನ್ಬೇಡ್ರಿ ನೀವು. ಮೊದಲು ಅದಕ್ಕಂತಾನೆ ಕರೆದೆ ಹೊರಗೆ ಬರೋಕ್ಕಿಂತ ಬಾಯ್ ಮಾಡಿ ಬರ್ತೇನೆ ಕೇಳಬೇಕಿಲ್ಲ, ಅವ್ರು ಏನು ಕೇಳಬೇಕಿಲ್ಲ. ನಿಮ್ದು ಅದಕ್ಕೆ ಪೇಮೆಂಟ್ ಕಟ್ಟಾಗಿದ್ದಕ್ಕೆ ಏನು ರೈತು
ಎಲ್ಲರೂ ಲೆಟರ್ ಕೊಡ್ರಿ ಮುಂದೆ ಪರಿಹಾರ ಮಾಡಮಂತ. ನಮ್ದೇನ್ ಸಮಸ್ಯೆ ಅಲ್ರಿ ಸರ್, ಕಡೆದಿರ್ತಾರಿ ಅವ್ರ ಎಲ್ಲಾರು ವಯಸ್ಸಾದವ್ರು ಎಲ್ಲ ಭ್ರಷ್ಟಾಚಾರ ಐತೆ, ಭ್ರಷ್ಟಾಚಾರ ಐತೆ ಇಲ್ಲಿ. ಭ್ರಷ್ಟಾಚಾರ ಯಾವ ರೀತಿ ಐತಪ್ಪ? ಭ್ರಷ್ಟಾಚಾರ ಐತಂದಲ್ಲ, ಲೇಬರ್ಸು ಕಡಿತಾರ, ಮೆಜರ್ಮೆಂಟ್ ತೋತೀವಿ, ಮೆಜರ್ಮೆಂಟ್ ಪ್ರಕಾರ ಕೂಲಿ ಹಾಕ್ತಿವಿ. ಮೆಜರ್ಮೆಂಟ್ ಲೇಬರ್ಸ್ ಅಟೆಂಡೆನ್ಸ್ ಆನ್ಲೈನ್ ಐತಿ, ಮೊಬೈಲ್ನಾಗ NMMS ಆ್ಯಪ್ ಪ್ರಕಾರ ಆನ್ಲೈನ್ ಐತಿ. ಮೆಜರ್ಮೆಂಟು ನಿಮ್ದು ಒಂದು ನಿಮಿಷ ತಡಿಯಮ್ಮ. ಜೀರೋ ಅಂತ ಯಾಕಂತೀರಿ ಸರ್? ನೀವು ಲೆಟರ್ ಕೊಡಿ ಸರ್. ಜೀರೋ ಅಂತಂದ್ರೆ ಹೌದು, ಏನು ಜೀರೋ ಅಂತಂದು ಹೇಳ್ತಿರಲ್ಲ ಬಾಯಿಲೆ, ಅದನ್ನ ಲೆಟರ್ ಕೊಡ್ರಿ ಕಾರ್ಮಿಕರಿಗೆ. ಜೀರೋ ಆಗೈತೆ ಅಂತ ಅದಕ್ಕೆ ಕಾರಣ ಕೊಡ್ರಿ ಸರ್. ಕಾರ್ಮಿಕರಿಗೆ ಎದಕ್ಕೆ ಜೀರೋ ಆಗೈತೆ? 6ನೇ ತಿಂಗಳದ್ದು ನಾನು ಕೇಳಿದೆ, ನಾನು ಅದನ್ನ ವಾಪಸ್ ರಿಪ್ಲೈ ಮಾಡಿದ್ರ ನೀವು? ಏನ್ ಕೇಳಿದ್ದೆಪ್ಪ? ಜೀರೋ ಆಗಿದ್ದು ನಾನು ಕೇಳಿದೆ. ಅದಕ್ಕೆ ನಿನಗೆ ತೋರ್ಸೈತಲ್ಲಪ್ಪ? ಎಲ್ಲಿ ತೋರಿಸಿದ್ರಿ ಸರ್? ಏ ಮೋನೇಶ, ಲೆಟರ್ ಕೊಡ್ರಿ ನೀವು. ಲೆಟರ್ ಸುಳ್ಳು ಹೇಳ್ಬೇಡ. ನಿಂದು NMMS ನ ಪ್ರಿಂಟ್ ತೆಗೆದು ಕೊಟ್ಟೈತಿ ನಿನ್ ಕೈಯಾಗ. Payment ಹಾಕಿದ್ರ ಸರ್ ನಂದು? ಯಾರು ಫೋಟೋದಾಗ ನಿಂತಿಲ್ಲ ಅನ್ನೋದನ್ನು ಪ್ರಿಂಟ್ ತೆಗೆದು ಕೊಟ್ಟೈತಿ. ಆಯ್ತು. ಆ ಫೋಟೋದಾಗ ವ್ಯತ್ಯಾಸ ಜೀರೋ ಆಗ್ಯಾವ. ನೀವು ಮಾಡಿರೋ ಮೇಟಿ ತೆಗಿಲಿಲ್ಲ ಅಂದ್ರೆ ಯಾರು ಏನ್ ಮಾಡ್ಬೇಕು? ಮೇಟಿ ತೆಗಿಲಿ, ಫೋಟೋ ತೆಗಿಲಿಲ್ಲ ಅಂದ್ರೆ ಯಾರು ಏನ್ ಮಾಡ್ಬೇಕು? ತೆಗಿಲಿಲ್ಲ ಅಂದ್ರೆ ಬಂದು ಹೇಳ್ಬೇಕು ನೀನು. ಹೇಳಿದಿನಲ್ಲ, ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸರ್ ನಾನು. ನೋಡು, ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ತಮಗೆ. ಮೋನೇಶ, ಇನ್ಫಾರ್ಮೇಶನ್ ತಮಗೆ ಕೊಟ್ಟಿದ್ದಿ ಅನ್ನಕ ನಾನು ಇನ್ನೂ ಇಲ್ಕಲಾಗಿದೆ. ನಾನು ಇನ್ನೂ ಬೆಂಗಳೂರಾಗ ಹುಟ್ಟಿಲ್ಲ. ನಾನು ಇಲ್ಲೇ ಬಂದು ಇಂಟಿಮೇಷನ್ ಮಾಡಿದ್ದೀನಿ. ಮೌನೇಶನ್ ಹೇಳ್ತೀನಿ, ಮೌನೇಶಂದು ಪರ್ಟಿಕ್ಯುಲರ್ ಆಗಿ ಅವ ಮೇಟ್ಗಳ ಬಗ್ಗೆ ಹೇಳಕತ್ತಾನ. ನಮ್ದವ್ರದಲ್ಲ, ಉದ್ಯೋಗ ಖಾತ್ರಿ ಇದನ್ನ. ಮೌನೇಶಂದು ತಪ್ಪಾಗಿ ಫೋಟೋ ಆಗಿರೋದಕ್ಕನ್ನ ಜೀರೋ ಆಗಿದ್ದನ್ನ ಅವ್ಗೆ NMMS ಕಂಪ್ಯೂಟರ್ ಪ್ರಿಂಟ್ ತೆಗೆದು ತೋರಿಸಿ ನಾನು ಅವರು ನೀವು ಸಮಕ್ಷಮ ಕುಂತು ಮೀಟಿಂಗ್ ಮಾಡಿ ಅವರಿಗೆ ತೋರಿಸಿತಿ. ಆದ್ರೆ ತೋರಿಸಿದ ಮೇಲೆ ಮತ್ತೆ ಕೇಳ್ತಾರಲ್ಲ, ನಾವು ಕೇಳೋ ಪ್ರಶ್ನೆ ಅದಕ್ಕೆ ಯಾರ್ಯಾರು ಜೀರೋ ಆಗ್ಯಾವಲ್ಲ ಗೌಡ್ರ ಕೇಳ್ರಿ. ಜೀರೋ ಆಗಿದ್ದಕ್ಕ ಕೇಳ್ರಿ, ಜೀರೋ ತಡಿ ಕಾಯ್ದೆ ಕಾನೂನು ನಾವು ಒಪ್ಕೊಂತೀನಿ. ಜೀರೋ ಆಗಿದ್ದಕ್ಕೆ ಉತ್ತರ ಕೊಡ್ತೀನಿ ನಾನು. ಜೀರೋ ಆಗಿದ್ದಕ್ಕೆ ಕೊಡಿ ಉತ್ತರ, ನಾ ಕೇಳಿ ಅವ್ನು ಕೊಡಿ, ನಾ ಕೇಳಿ ಉತ್ತರ ಕೊಡಿ. ಕ್ಯಾಮ್ರಾ ಐತಂತ ಮಾತಾಡ್ರಿ. ಅಧಿಕಾರಿಗಳ ಕ್ಯಾಮ್ರಾ ಇದ್ರು ಕರೆಕ್ಟ್ ಆಗಿ ಉತ್ತರ ಕೇಳೋದು. ನೀವು ಮಾಡಿದ್ರ ಅಲ್ಲಿ? ಅದ್ರ ಪ್ರಕಾರ ಮಾಡಿ. ನೀವು ಮಾಡಿದ್ರಾ? ಏನ್ ರೂಲ್ ಕುಡಿಯ ನೀರು, ಶುದ್ಧ ಕುಡಿಯ ನೀರು ಎಲ್ಲೈತೆ? ಟ್ಯಾಂಕರ್ ನಿಂತಿಲ್ಲಪ್ಪ. ಟ್ಯಾಂಕರ್ ನೀರು ಕುಡಿತೀರಿ ನೀವು? ಮೆಡಿಕಲ್ ಚಿಕಿತ್ಸೆ ಎಲ್ಲ ಸರ್? ಮೆಡಿಕಲ್ ಚಿಕಿತ್ಸೆ ಎಲ್ಲ ಐತ್ರಿ? ಮೆಡಿಕಲ್ ಚಿಕಿತ್ಸೆ ಎಲ್ಲ ಐತ್ರಿ? ಮೆಡಿಕಲ್ ಎಕ್ಸ್ಪೆಂಡಿಚರ್ ಮೆಡಿಕಲ್ ಚೆಕಪ್ ಅಲ್ಲಿ ಮಾಡಿಸಿಲ್ಲ. ಒಂದು ಕಾರ್ಮಿಕರಿಗೆ ಒಂದು ಗಾಡಿ ವಿತರಣೆ ಮಾಡಬೇಕು. ಕಾರ್ಮಿಕರಿಗೆ ಎಲ್ಲೈತಿ ಗಾಡಿ ಸೌಲಭ್ಯ? ಎಲ್ಲೈತ್ರಿ ಗಾಡಿ ಸೌಲಭ್ಯ? ಎಲ್ಲೈತಿ ಫೋಟೋ ಕೊಡ್ತೀನಿ. ಮೆಡಿಕಲ್ ಗಾಡಿ ಎಲ್ಲೈತಿ ಸರ್? ವ್ಯವಸ್ಥೆ ವೆಹಿಕಲ್ ಎಲ್ಲೈತಿ ಸರ್? ವೆಹಿಕಲ್ ವಾಹನ ಸೌಲಭ್ಯ ಎಲ್ಲೈತ್ರಿ? ವಾಹನ ಸೌಲಭ್ಯ ಹೌದು. ಅವ್ರ ಕಾರ್ಮಿಕರಿಗೆ 3 ಕಿಲೋಮೀಟರ್ ಹೋಗ್ಬೇಕು ಸರ್. 3 ಕಿಲೋಮೀಟರ್ ಹೋಗ್ಬೇಕು ಅವ್ರು. 3 ಕಿಲೋಮೀಟರ್ ಕಾರ್ಮಿಕರು. ವಾಹನಕ್ಕೆ ನಿಯಮ ಏನೈತಿ? ವಾಹನಕ್ಕೆ ನಿಯಮ ಏನೈತಿ? 5 ಕಿಲೋಮೀಟರ್ ಕೊಡ್ಬೇಕು ನೀವು. ಇಲ್ಲ ಇಲ್ಲ, 5 ಕಿಲೋಮೀಟರ್ ಇದ್ರೆ ಕೊಡ್ಬೇಕು. ನೀವು ಹೇಳೋ ಪ್ರಕಾರ 3 ಕಿಲೋಮೀಟರ್ ಹೋಗಿ MMS ಒಂದ್ ಕಡೆಗೆ, GPS ಒಂದ್ ಕಡೆಗೆ, 3 ಅಧಿಕಾರಿಗಳು ಮಾಡೋದು. ಇದನ್ನ ಎರಡೇ ಕೆಲಸನ ಬೇರೆ 100 ಜನರಲ್ಲಿ ಕೊಡುವಂತದ್ದು ಡ್ಯಾಮ್ ಬಿಟ್ಟು ಬೇರೆ ಯಾವ್ದು ವ್ಯವಸ್ಥೆ ಮಾಡೋದಿಲ್ಲ. ಅರಣ್ಯ ಇಲಾಖೆ ನಿಮ್ ಜಾಗ ಎಲ್ಲೈತಿ? ಕೇಳ್ಬೇಕ್ರಿ ನೀವು. ಅರಣ್ಯ ಇಲಾಖೆ ಇಲ್ಲ. ಇಲ್ಲ ಅಂದ್ರೆ ಬೇರೆ ಕಡೆಯಿಂದ ಹಾಕ್ಸ್ಬೇಕು. ಒಳ್ಳೆ ಒಳ್ಳೆ ಕರ್ಕೊಂಡು ಗುಟ್ಟ ಎಷ್ಟೈತೆ ನಿಮ್ಗೆ ಗೊತ್ತಿಲ್ಲನಪ್ಪ. ಬೇರೆ ತೆಗಿಬೇಕು, ಕೊಡ್ಬೇಕು ಕೆಲಸ. ಈಗ 600 ಮಂದಿ 170 ಮಂದಿ ಕಾರ್ಮಿಕರಿಗೆ ಏನು ಪರಿಹಾರ ಕೊಡ್ತೀರಿ ಹೇಳ್ರಿ? ಪರಿಹಾರ ಏನು ಕೊಡ್ತೀರಿ ಹೇಳಿ ಸರ್? ಅದೆಲ್ಲ ನಿಯಮ ಬಿಟ್ಟು ಕಾನೂನು ಬಾಹಿರವಾಗಿ ನೀವು ಜನರನ್ನು ಕರ್ಕೊಂಡ್ಬಂದು ಸ್ಟ್ರೈಕ್ ಮಾಡ್ತೀನಿ ಸರ. ಕಾನೂನಾತ್ಮಕವಾಗಿ ಮಾಡತ್ತೀವಿ. 3 ಕಿಲೋಮೀಟರ್ ಹೋಗಿದ್ರೆ ಸರ್, ಮತ್ತೆ 3 ಕಿಲೋಮೀಟರ್ ಆಗತ್ತ. ಮತ್ತೆ ಹೊಲದಲ್ಲಿ ಎಷ್ಟು ಕಿಲೋಮೀಟರ್ ಆಗ್ತದೆ? ಇದು ಹೊರಮನಗುಡಿ ಎಷ್ಟಾಗತ್ತೆ ಸರ್? ಹೊರಮನಗುಡಿ ಎಷ್ಟಾಗತ್ತೆ? ಹೊರಮುಡಿ ನಿಂಗೆ ಕೊಟ್ಟ ಇಲ್ಲಲ್ಲ? ಹೊರಮುಡಿ ನೀನೆಲ್ಲಿ ಕೊಟ್ಟೈತಿ? ಕಾರ್ಮಿಕರಿಗೆ ಕೊಟ್ಟಿರ್ತಾನೆ. ಕಾರ್ಮಿಕರ ನಾನು ರೈತರ ಜೊತೆಗೆ ಅವ್ರು ಏನು ವ್ಯವಸ್ಥೆ ಮಾಡ್ಕೊಂಡು ಹಂಗಿಲ್ಲ ಸರ್. ಕಾರ್ಮಿಕರಿಗೆ ಕೊಡ್ಲೇಬೇಕು. ಮೊದ್ಲವಲ್ಲ ನಿಂದಲ್ಲದು. ಯಾಕೆ ನಂದಲ್ಲ ನಿಂದಲ್ಲ ಅಂತ ಸರ್? ಅದು ಅವ್ರು ಯಾರು ಹೋಗ್ಯಾರ? ಅವ್ರು ಯಾರು ಹೋಗ್ಯಾರ? ಅವ್ರು ಒಪ್ಕೊಂಡು ಹೋಗ್ಯಾರ. ಅವ್ರ ಸಮಸ್ಯೆ ಇಲ್ಲದ. ಅವ್ರದ್ದೇನು ಸಮಸ್ಯೆ ಇದ್ರೆ ಅವ್ರು ಹೇಳಿ. ಅವ್ರ ಸಮಸ್ಯೆ ಇದ್ರೆ ಅವ್ರು ಹೇಳಿ. ಅವ್ರ
ಅಮಾಯಕ ಇದಾರೆ ಸರ್, ಅಮಾಯಕರು ಇದಾರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಓದಕ್ಕೆ ಬರಕ್ಕೆ ಬರಲ್ಲ ಅವ್ರಿಗೆ. ಬದು ನಿರ್ಮಾಣ ಅವ್ರದ್ದು ಸರ್ ಸರ್ ಅಮಾಯಕರು ಇದಾರೆ ಸರ್, ಅವರು ಓದಕ್ಕ ಬರಕ ಬರುದಿಲ್ಲ ಅವ್ರಿಗೆ. ಅವಾಗ ಏನ್ ಮಾಡ್ತೀರಿ ನೀವು? ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ ತಡ್ರಿ. ಅಮಾಯಕರು ಇದಾರೆ ಸರ್ ಅವರು. ಎಲ್ಲ ಗುಂಪು ಇರ್ತಾರೆ, ಟೀಮ್ ವೈಸ್ ಮಾತಾಡ್ಬೇಕಂದ್ರೆ ಈಗ ಏನಂತೀರಿ? ಅವ್ರಿಗೆ ಅವ್ರ ಅಮಾಯಕರು ಇದಾರೆ ಸರ್, ಅವ್ರ ಅಮಾಯಕರು. ತಿಳಿದ ಮಾತಾಡ ಮಾತಾಡಕತ್ತಿಲ್ಲ ನೀವು. ಒಬ್ಬೊಬ್ರಿಗೆ ಒಂದ್ ಮಾಡ್ತೀರಿ ಸರ್, ಒಬ್ಬೊಬ್ರಿಗೆ ಮಾತಾಡೋರಿಗೆ ಒಬ್ರಿಗೆ ಅನ್ಯಾಯ, ಮಾತಾಡೋರಿಗೆ ಒಂದು ಅನ್ಯಾಯ ಸರ್. ಸಮಸ್ಯೆ 0 ಯಾಕಾಗಿತ್ತು ಕೇಳಿರಿ, 0 NMMS ಕೃಷಿ ಇಲಾಖೆ ನಿಮ್ ಸಿಬ್ಬಂದಿ ಡಬಲ್ ಸಲ ಫೋಟೋ ತಗೊಂಡಿದ್ದು ಅದು 0 ಆಗೈತಿ. ನಮ್ ಕೆಲಸ ಮುಗಿಸ್ಬಿಟ್ಟು ಅದನ್ನ ಮಾಡಂದೆ. ನಿಮ್ ಕಡೆ ಇದನ್ನ ಬಗೆಹರಿಸಲ್ಲ. ಏನ್ ಮಾತಾಡ್ತೀರಿ? ನಮ್ಮ ಸಮಸ್ಯೆ ಅಂದ್ರೆ ನಮ್ಮ ಸಮಸ್ಯೆನ 7 ದಿನದ ಹಾಜರಿ ಹಾಕ್ಬೇಕು. ಇವಾಗ ಹಾಕ್ತಿರೋ ಆಗಲ್ಲ. 7 ದಿವಸದ ಹಾಜರಿ ಹಾಕಿತ್ತಲ್ಲ, ಈಗ ಹಾಕಿಲ್ಲ ನಮ್ಗೆ, ನಮ್ಗೆ ಕಮ್ಮಿ ಹಾಕಿರಿ. 170 ರೂಪಾಯಿ ನಿಮ್ಮ ಮೆಜರ್ಮೆಂಟ್ ಪ್ರಕಾರ ಬಂದಿದೆ. ಮೆಜರ್ಮೆಂಟ್ ಪ್ರಕಾರ ಹಾಕಿರಲ್ಲ. ಈಗ ನೀವು ಇಷ್ಟು ದಿವಸ ಎಷ್ಟು NMR ತೆಗೆದ್ರಿ, ಎಲ್ಲ ಮೆಜರ್ಮೆಂಟ್ ಪ್ರಕಾರ ಏನೇನು ನೀವು ಏನೇನೋ ಮೂಲಭೂತ ಸೌಕರ್ಯಗಳು ಏನೇನು ಕೊಟ್ಟಿರಲ್ಲ, ಆ ಕೊಟ್ಟಿದ್ದು ತೋರಿಸ್ಬಾರಿ ನಮಗೆ. ಎಲ್ಲೆಲ್ಲಿ ಏನೇನು ನೋಡಿಲ್ಲ ರೈಟಿಂಗ್ ಕೊಡ ನೀವು ಒಂದು ಅದು ಕೊಡ್ತೀವಿ ಸರ್. ಅದು ಇಲ್ಲ ಕೇಳಕ್ಕೆ ಕೊಡ್ತೀವಿ. ಅಲ್ಲ ಕೇಳಕ್ಕೆ ಕೊಡ್ತೀವಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್. ರೈಟಿಂಗ್ ಕೊಟ್ಟಿನಿ ಸರ್, ನಾ ಕೊಟ್ಟಿನಿ. ಹಂಗ್ ಕೊಡಿ ಅಂತ ಹೇಳಿ ನಾ ತೊಗೊಂಬರ್ತೀನಿ ದಾಖಲೆ. ದಾಖಲೆ ನಾ ಕೊಟ್ಟಿನಿ, ಕೊಟ್ಟಿನಿ ಸರ್. ಒಂದ್ ನಿಮಿಷ ರೈಟಿಂಗ್, ಒಂದ್ ನಿಮಿಷ ಸುಮ್ಮನೆ ಸುಮ್ಮನೆ ರೈಟಿಂಗ್ ಕೊಟ್ಟಿನಿ. ಬರೋಕ್ಕಿಂತ ಮುಂಚೆ ಇಲ್ಲ, ನಿಮಗೆ ಬರೋಕ್ಕಿಂತ ಮುಂಚೆ ಇನ್ಫಾರ್ಮ್ ಮಾಡಿ. ಈಗಲ್ಲ ಸುಮ್ಮನೆ ರೈಟಿಂಗ್ ಕೊಟ್ಟಿನಿ ನಾನು. ಕೊಡ್ರಿ, ಎಲ್ಲಿ ಕೊಟ್ಟಿರಿ? ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿಲ್ಲ ನೀವು. ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿಲ್ಲ. ಸಂಪೂರ್ಣವಾಗಿ ಕೊಟ್ಟಿಲ್ಲ ಸರ್, ಮಾಹಿತಿ ಕೊಟ್ಟಿಲ್ಲ ಸಂಪೂರ್ಣವಾಗಿ. ಕೂಲಿ ಹಾಕ್ತಿರೋ ಮಾಹಿತಿ ಕೊಟ್ಟಿಲ್ಲ ಅವರು. ನಾನು ದಾಖಲೆ ತುಂಬಿರ್ತೀನಿ. ಕೊಡ್ರಿ ಮಾಹಿತಿ ಕೊಡ್ರಿ. ಸ್ಪಾಟ್ ಅಲ್ಲಿ ಕೊಡ್ಬೇಕು, ಇಲ್ಲ ಮೇಲಾಧಿಕಾರಿ ಕಳಿಸ್ಬೇಕು. ಮೇಲಾಧಿಕಾರಿ ಕಳಿಸ್ರಿ. ಸಮನಾಗಿ ಆಗ್ತಿರೋ ಇಲ್ಲ. ರೋಡಿಗೆ ಟ್ಯಾಂಕರ್ ಐತಲ್ಲ, ಅದನ್ನ ಬೀಳುತ್ತಾ? ಏನ್ ಮಾತಾಡ್ತೀರಿ? 7 ದಿವಸ ಅದು ನಿಮ್ಮ ನೀವು ಎಂತ ನಿಮ್ಮ ಪಂಚಾಯತಿ ನಿಮಗೆ 7 ದಿವಸ ಪಗಾರ ಸರ್. 7 ಫೈಲ್ ತೊಗೊಂಬರ್ತೀನಿ. ನಾನೇನ ರೈಟಿಂಗ್ನಾಗ ಕೊಟ್ಟಿನ್ರಿ, ರೈಟಿಂಗ್ ಮಾಹಿತಿ ಕೊಟ್ಟಿಲ್ಲ ಅವರು. ಕೊಟ್ಟಿಲ್ರಿ, ಕೊಟ್ಟಿಲ್ಲ. ಸ್ಪಾಟ್ ಅಲ್ಲಿ ತರ್ತೀನಿ ಬೇಕಾದ್ರೆ ತೊಂಬ ಅಂದ್ರೆ ಮೇಲಾಧಿಕಾರಿಗೆ ಹೋಗಿನಿ. ಮತ್ತೆ ನೀವೇನಂದ್ರೆ ಈಗ ಬಂದ ರೈಟಿಂಗ್ನಾಗ ಕೊಡ್ರಿ ಅಂತ ನಾ ಕೊಟ್ಟಿಲ್ಲ. ಈಗ ಏನ್ ಮಾಡ್ತಾರೆ? ಈಗ ನಿಮ್ಮ ಕಡೆಯಿಂದ ಬಗೆಹರಿಸ ಪರಿಹಾರ ಮಾಡಕ್ಕಾಗುತ್ತೋ ಇಲ್ಲ ಸರ್ ಈಗ ಕಾರ್ಮಿಕರಿಗೆ? ನೋಡಪ್ಪ, ಮೆಜರ್ಮೆಂಟ್ ಪ್ರಕಾರ ಅಂತೂ ಕೂಲಿ ಹಾಕಿ ಪರಿಹಾರ ಮಾಡಿ ಕೊಡ್ಬೇಕು ಸರ್. ಪರಿಹಾರ ಅಂದ್ರೆ ಏನ್ ಮಾಡ್ಬೇಕು? ಈಗ ಕೇಳ್ರಿ, ಇಲ್ಲೆಲ್ಲ ಈಗ ಕಡಿ ಆ ಪೇಮೆಂಟ್ನಾಗ ಅಲ್ಲಿ ಲೇಬರ್ ಆದ್ರೆ ನಾವ ತೊಳೆದಿರಲ್ಲ ನಾವು. ಒಬ್ಬ ಹೇಳೋ ಸುಳ್ಳು ಅನ್ಸುತ್ತೆ. ಈಗಾದ್ರೂ ಇಲ್ಲಿ ಮೇಲ್ದಾಗರ ಕೇಳಲ್ರಿ, ಒಂದು ನೀರಿನ ಟ್ಯಾಂಕಿ ಮುಚ್ಚುವ ಇಲ್ಲ. ಏನ್ ಮಾತಾಡ್ತೀರಿ? ಏನಿಲ್ಲ. ನೀವು ಸಿಬ್ಬಂದಿ ನೀರು ಸರಿಯಾಗಿ ಬರಲ್ರಿ. ಇಲ್ಲಿ ಮೂಲಭೂತ ಸೌಕರ್ಯ ಇಷ್ಟು ವ್ಯವಸ್ಥೆ ಮಾಡಿರಿ ನೀವು. ಗ್ರಾಮ ಪಂಚಾಯತಿ ವ್ಯವಸ್ಥೆ ಇಷ್ಟ ಹಿಂಗೈತಿ. ರೋಡ್ ಇಲ್ಲಿ ರೋಡ್ ಒಂದ್ ಗಾಡಿ ಹೋದ್ರೆ ಎಷ್ಟು ಧೂಳು ಬರ್ತೈತಿ ಕಾರ್ಮಿಕರಿಗೆ, ಎಷ್ಟು ತಪ್ಪು ನಿಮ್ಮದು. ಒಂದು ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಆಗಿ ಇಷ್ಟ ತಪ್ಪದವ ಇಲ್ಲಿ. ಡ್ಯಾಮಿಗೆ ನೋಡಕ್ ಬರ್ತಾರಲ್ಲ, ಅದಕ್ಕೆ ಸಿಬ್ಬಂದಿ ಎಲ್ಲ ಸರ್. ಯಾರು ನೋಡೋಣ ಕೇಳ್ರಿ. ಆಳಚ್ ತೋರಿಸಿವಿ ಎಲ್ಲರಿ NMR ತೆಗೆದಾಗ ಅದನ್ನ ಅಂತ ವಿಚಾರ ಮಾಡ್ರಿ. ಪ್ರಕಾಶ ಈಗ 2 ತಿಂಗಳ ಹಿಂದೆ ತೋರಿಸೈತಿ. ಮೊನ್ನೆ ಈಗ 2 ದಿವಸದಿಂದ ನೀವೇನು ಫೋನ್ ಹಚ್ಚಿದ್ರಲ್ಲ, ನಿನ್ನೆ 5 ಸೈಕಲ್ ವಿತರಣೆ ಮಾಡ್ಯಾರ. 1.5 ಲಕ್ಷ ಬಿಲ್ ಕ್ಲೈಮ್ ತಗೊಂಡಾರ. ಅದು ಸೈಕಲ್ ವೆಚ್ಚ ಎಷ್ಟೈತಿ ಸರ್? ಅದು ಆಗಾಗ ತೋರಿಸ್ತೀವಿ. ಹೇಳ್ರಿ, ಮತ್ತೆ ಇದ್ರ ಮುಂದೆ ವಿಡಿಯೋ ಮುಂದೆ ಹೇಳ್ರಿ. ಮಾಹಿತಿ ಕೊಟ್ಟಿನಿ ಅಂತ ಹೇಳ್ತಿರಲ್ಲ, ಹೇಳ್ರಿ ಇದನ್ನ. ಕೂಲಿ ಹಾಕ್ಬೇಕ್ರಿ.
ಆಗುತ್ತೆ ಇಲ್ಲಿ ಇಲ್ಲ ಮೆಜರ್ಮೆಂಟ್ ಪ್ರಕಾರ ಎಷ್ಟೈತೆ ಅಷ್ಟು ಬೋರ್ಡ್ ಹಚ್ಚ ಸರ್ ನಮ್ಗೆ ಕಾನೂನಾತ್ಮಕವಾಗಿ ಮಾಡ್ತೀರಾ ಕಾನೂನಾತ್ಮಕವಾಗಿ ಬೋರ್ಡ್ ಹಚ್ಬೇಕು ಅಲ್ಲಿವರೆಗೆ ಇಲ್ಲೇ ಕುಂತಿರ್ತೀವಿ ನಾವು ನಮ್ಮ ಸಮಸ್ಯೆಗೆ ಪರಿಹಾರ ಸಿಗೋವರೆಗೆ ಇಲ್ಲಿಂದ ಎದ್ದು ಹೋಗಲ್ಲ ಸರ್ ಒಂದಿನ ಬಿಟ್ಟು 2 ದಿನ ಆಗಲಿ ನಾವು ಇಲ್ಲೇ ಸರ್ ನೀವು ಕರೆಸಿರಿ ಪರಿಹಾರ ಆಫೀಸರ್ ನೀವು ಬರ್ರೇ ಒಟ್ಟ ನಮ್ಮನ್ನ ಮಾತಾಡಕ ಬಿಡು ಮುತ್ತು ಈ ಕಡೆ ಬಾ ಮುತ್ತು ಮುತ್ತು ಹಲೋ ಸ್ವಲ್ಪ ಈ ಕಡೆ ಬಾ ಅಲ್ಲ ಅವ್ರು ಮಾತಾಡ್ತಾರ ಬಾ ಅವ್ರು ಸಾಹೇಬ್ರು ಮಾತಾಡ್ತಾರ ಬಾ ಅಲ್ಲೋ ನೀ ಬಾ ಈ ಕಡೆ ಅವ್ರು ಮಾತಾಡ್ತಾರ ಬಾ ಸಾಹೇಬ್ರು ಒಂದು ವಾರ ನೋಡ್ರಿಯಪ್ಪ ನಮ್ದು ಲೇಬರ್ದು ಸಮಸ್ಯೆ ಇಲ್ಲಿಗೆ ಬಗೆಹರಿದ ಸರ್ ನಿಮ್ಮ ತಾಲೂಕು ಇಲ್ಲ ಜಡ್ಪಿ ಯಾರನ್ನ ಅವ್ರು ಅಧಿಕಾರಿಗಳು ಕರೆಸ್ರಿ ಸರ್ ಜನರು ಇಲ್ಲೇ ಇರ್ತಾರೆ ಇಂಜಿನಿಯರ್ ಸರ್ ಕರೆಸ್ರಿ ಅದು ಪೇಮೆಂಟ್ ಮಾತ್ರ ನಮಗೆ ಕ್ಲಿಯರಿಟಿ ಆಗಲೇಬೇಕು ಸರ್ ಯಾಕಂದ್ರೆ ಆಗತ್ತನಾಗ್ರೆ ಜನ ಹೋಗಲ್ಲ ಅಂದ್ರೆ ಮೆಜರ್ಮೆಂಟ್ ಏನ್ರ ಮೆಜರ್ಮೆಂಟ್ ಅಂದ್ರೆ ವಾಪಸ್ ಮೆಜರ್ಮೆಂಟ್ ತಗೊಂಡ್ ಸರ್ 3 ಸತಿ ಆಯ್ತು ಇದು ಸಮಸ್ಯೆ ವಾಪಸ್ ಮೆಜರ್ಮೆಂಟ್ ತಗೊಂಡ್ ಸರ್ ನಾವು ಮೆಜರ್ಮೆಂಟ್ ಎಷ್ಟು ಬಂದಿದ್ದು ಅಷ್ಟೇ ಪೇಮೆಂಟ್ ಹಾಕಂದ್ರಿ ಅದ್ರ ಮ್ಯಾಗ 10 ರೂಪಾಯಿ ಹೆಚ್ಚು ಬಂದಿತ್ತಂದ್ರೂ ನೀವು 10 ರೂಪಾಯಿ ಹೆಚ್ಚು ಹಾಕಿದ್ರಿ ಅಂದ್ರೆ ಆ ಅಮೌಂಟ್ ನೀವು ಹೆಂಗೆ ಹಾಕಿದ್ರಿ ನಾವೆಲ್ಲ ಲೆಕ್ಕ ಕೇಳ್ತೀವಿ ಸರ್ ನೀವು ಎಷ್ಟು ರೂಲ್ಸ್ ಕೇಳ್ತೀರಿ ನಮ್ಮ ಮೆಜರ್ಮೆಂಟ್ ಏನೈತೆ ಅಷ್ಟು ಪೇಮೆಂಟ್ ಹಾಕಂತಾರ ನಿಮ್ಮ ಸಾಹೇಬ್ರು ಕರೆಸ್ರಿ ಜನರಿಗೆ ನಾವು ಮಾತಾಡ್ತೀವಿ ಪೇಮೆಂಟ್ ಒಂದು ವೇಳೆ ನಮ್ಮದು 20 ರೂಪಾಯಿ ಬಂದು ನೀವು 120 ಹಾಕಿರಿ ಅಂದ್ರೆ ಅದು ಕೊನೆಗಾರ ನೀವು ಸರ್ ನಾವು ಮೆಜರ್ಮೆಂಟ್ ಕೊಡ್ತೀವಿ ಸರ್ ಈಗ ಯಾಕಂದ್ರೆ ನಮ್ಗೆ ಒಂದೇದು ಜಾಗ ಎಲ್ಲಾರ್ದು ಒಪ್ಪಿಗೆ ಐತೆ ಎಲ್ಲಾರ್ದು ಒಪ್ಪಿಗೆ ಐತೆ ಎಲ್ಲದಕ್ಕೆ ಕರೆಸ್ರಿ ಅದು ಸರ್ ಮೊದಲಾಗಿನ ಎಷ್ಟು ತಿಂಗಳ ಬೇಕು ರೈಟಿಂಗ್ ಕೊಡ್ರಿ ಸರ್ ಬಾಯಿಲೆ ಹೇಳ್ಬಿಡ್ರಿ ರೈಟಿಂಗ್ ಕೊಡ್ರಿ ನೀವು ಅಪ್ರೂವಲ್ ಆಗತ್ತನ ಅಪ್ರೂವಲ್ ಆಗಿಲ್ಲ ಅಂತ ರೈಟಿಂಗ್ ಕೊಡ್ರಿ ಅದು ಯಾಕೆ ಅಪ್ರೂವ್ ಆಗಲ್ಲ ಕೇಳಮ್ಮ ಅಂದ್ರೆ ಇಲ್ಲಿ ಅಪ್ರೂವ್ ಆಗಲ್ಲ ಸರ್ ಬಿಡ ಸರ್ ಸರ್ ಸಾಹೇಬ್ರೆ ಬಿಡ ಸಾಹೇಬ್ರೆ ಅಲ್ರಿ ಸರ್ ಸಾಹೇಬ್ರೆ ಬರಂಗಿಲ್ಲ ಇದ್ರಾಗ ಸಾಹೇಬ್ರೆ ಬರುದಿಲ್ಲ ಸಾಹೇಬ್ರೆ ನಿಮ್ಗ 60 ವರ್ಷದ ಸಂಬಳ ಬರುತ್ತಾ ಉದ್ಯೋಗ ಖಾತ್ರಿ ಬರುವಂಗಿಲ್ಲ ಬರ್ಲಿಲ್ಲ ಅಂದ್ರೆ ಅರ್ಜಿ ಕೊಡಮ್ಮ 60 ವರ್ಷದ ಸಂಬಳಕ್ಕೆ ಅರ್ಜಿ ಹಾಕಿ ಮುದುಕರದು ಅರ್ಜಿ 60 ವರ್ಷ ತೋರಿ ಉದ್ಯೋಗ ಖಾತ್ರಿ ಬರುದಿಲ್ಲ ನೀವು ಬರ್ರಿ ಅವ್ರೇನು ಗಂಡ್ಮಕ್ಳು ಎಲ್ಲರೂ ದೂರ ನೋಡ್ತಾರೆ ಅಟ ಅವರೆಲ್ಲ ನೀವು ಯಾವಾಗಾದ್ರೂ ಮನೆಯಾಗೂ ಫಸ್ಟ್ ಇಲ್ಲಿ ಇರ್ಬೇಕು ಮತ್ತೆ ನೀವು ಅಡಿಗೆ ಮನೆಯಿಂದ ಅವ್ರು ತಿಂತಾರೆ ಆಮೇಲೆ ಬರ್ರಿ ಕೂಡ್ರಿ ಒಂದು ವರ್ಷ ನನಗೂ ನೆಗಡಿ ಆಗ್ಬಿಟ್ಟೈತೆ ಇರ್ಲಿ ಬಿಡು ಇಲ್ಲಿ ಕೇಳೋದು ಸರ್ ಈಗ ಪೇಮೆಂಟ್ ಇಲ್ಲಿ ಕಟ್ ಆಗೈತಲ್ಲ ಅದಕ್ಕೋಸ್ಕರ ಜನರು ಯಾಕೆ ಕಟ್ ಆಯ್ತು ನಮ್ಮ ಮೆಜರ್ಮೆಂಟ್ ಎಷ್ಟು ಬಂತು ಏನಿಲ್ಲ ಅಂತ ಕೇಳಕ್ಕೆ ಈಗ ಮೆಜರ್ಮೆಂಟು ಎಷ್ಟು ಬಂತು ಅನ್ನೋದು ಬೇಕು ಏನು Payment ಪೇಮೆಂಟ್ ಯಾಕೆ ಕಟ್ ಆಯ್ತು ವ್ಯತ್ಯಾಸ ಅಂತ ಅನ್ನೋದು ಓಕೆ ಸರಿ ಈಗ ಎಲ್ಲರಿಗೂ ಸಹಿತ NMR ಕೊಟ್ಟು ಮೊದಲನೇ ದಿವಸದಿಂದನೂ ಸಹಿತ ನಿಮ್ಗೆ ಪ್ರತಿ ದಿವಸದ ಹಾಜರಿನೂ ತೊಗೊಂಡೈತಿ ಹಾಜರಿ ತೊಗೊಳತ್ನಾಗೂ ಮೆಜರ್ಮೆಂಟ್ ಪ್ರಕಾರನ ನಾವು ಕೂಲಿ ಹಾಕ್ತೀವಿ ಅಂತ 7 ದಿವಸನೂ ನಿಮ್ಮ ಸೈಟಿಗೆ ಬಂದು ಹೇಳಿದ್ದೈತಿ ನಾವು ಹಾಕೋದನ್ನು ಸಹಿತ ಅದೇ ಟೈಪನ ನಿಮ್ಮ ಮೇಟ್ಗಳ ಸಮ್ಮುಖದೊಳಗನ ಮೆಜರ್ಮೆಂಟ್ ತೊಗೊಂಡಿದ್ದೈತಿ ಅವ್ರು ಏನು ಕೊಟ್ಟಾರ ಮೆಜರ್ಮೆಂಟು ಆ ಮೆಜರ್ಮೆಂಟಿಗೆ ನಾವು ಕೂಲಿ ಹಾಕಿದ್ದೈತಿ ವ್ಯತ್ಯಾಸ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಒಂದು ಟೀಮ್ ಒಳಗೆ ಏನಾಗುತ್ತೆ 10 ಮಂದಿ ಇರ್ತಾರೆ, ಒಂದು ಟೀಮ್ ಒಳಗೆ 20 ಮಂದಿ ಇರ್ತಾರೆ, ಒಂದು ಟೀಮ್ ಒಳಗೆ 50 ಮಂದಿ ಇರ್ತಾರೆ. ಕಡಿ ಹೊತ್ತನೇ ನೀವೇನು ಮಾಡ್ತೀರಿ, ನಾನು 10 ಫುಟ್ ಕಡ್ದೀನಿ, ನಾನು 10 ಫುಟ್ ಕಡ್ದೀನಿ, ನಾನು 10 ಫುಟ್ ಕಡ್ದೀನಿ ಅಂತ ಅಂದು ಬಂದುಬಿಡ್ತೀರಿ. ಈಗ 10 ಮಂದಿ ಇದ್ದವರು 10 ಫುಟ್ ಕಡ್ದಿದ್ರಪ್ಪ ಅಂದ್ರೆ ಪೂರ ಮೆಜರ್ಮೆಂಟ ಬಂದಿರುತ್ತೆ. 20 ಮಂದಿ ಇದ್ದವರು 10 ಫುಟ್ ಕಡಿದ್ರಪ್ಪ ಅಂತಂದ್ರೆ ಅರ್ಧ ಮೆಜರ್ಮೆಂಟ್ ಬರುತ್ತೆ. ಈಗ 30 ಮಂದಿ ಇದ್ದವರು 10 ಫುಟ್ ಕಡಿದ್ರಪ್ಪ ಅಂತಂದ್ರೆ ಅದಕ್ಕಿಂತ ಕಮ್ಮಿ ಬರುತ್ತೆ. ಸೊ ಹಿಂಗಾಗಿ ಹಾಜರಾತಿ ಹಾಕೋದೇನೈತಲ್ಲ
ನಿಮ್ಮ ಕೈಯಾಗ NMMS ಆ್ಯಪ್ ಏನೈತಿ ಆ NMMS ಆ್ಯಪ್ನಾಗ ಹಾಜರಾತಿ ಇರುತ್ತೆ. ನಮ್ಮ ಕಡೆ ದಾಖಲಾತಿ ಏನಿರುತ್ತಲ್ಲ ಮೆಜರ್ಮೆಂಟ್ ಉದ್ದ ಅಗಲ ಆಳ ಮೂರಷ್ಟ ನಾವು ಫೀಡ್ ಮಾಡ್ತೀವಿ, ಉಳಿದಿದ್ದು ರೊಕ್ಕ ತಾನ ಬಂದ್ಬಿಡುತ್ತದೆ. ಸೊ ಅದ್ರ ಪ್ರಕಾರವಾಗಿ ನಿಮ್ದು ಅಳತಿ ಮಾಡಿ ಹಾಕಿದ್ದೈತಿ. ಈ ಪ್ರಾಬ್ಲಮ್ ಅಳ್ತಿದ್ದೇನು ಸರ್ ಇದ್ರದ್ದು NMS ಯಾವುದು ಈ ಬಂದಿರೋ ಪೇಮೆಂಟ್ ಕಟ್ ಆಗಿದ್ರೆ ಅಳತಿ ಸಲ ಮಾಡ್ರಿ ಇದು NMS ಸಲ ಮಾಡಿ? ಅಳತಿ ಎಷ್ಟು ಬಂದೈತೆ ಅಷ್ಟು ಪೇಮೆಂಟ್ ಬಂದೈತಿ. ಅಳತಿ ಸರ್ ಒಂದು ಫುಟಿಗೆ ಎಷ್ಟು ಹಾಕ್ತಾರೆ ಸರ್ ಮೆಜರ್ಮೆಂಟ್? ಗೌರ್ಮೆಂಟ್ ರೂಲ್ಸ್ ಎಷ್ಟೈತೆ ಸರ್? ನೋಡಪ್ಪ, 1 ಫೂಟಿಗೆ ಅಂತ ಹಾಕಂಗಿಲ್ಲ. ಎಷ್ಟೈತೆ ಸರ್? ಒಂದು ಟೀಮಿಗೆ ಕೊಟ್ಟಿರ್ತೀವಿ ಅಳತಿ. ಒಂದು ಗಂಡು ಒಂದು ಹೆಣ್ಣು ಕೂಡಿ 5 ಫೂಟು ಅಗಲ 10 ಫೂಟ್ ಉದ್ದ 2 ಫೂಟ್ ಆಳ ಕೊಟ್ಟಿರ್ತೀವಿ ನಿಮ್ಗೆ. ಗೌರ್ಮೆಂಟ್ ರೂಲ್ ಸರ್ ಎಷ್ಟೈತೆ ಸರ್ ಅದು ಅಷ್ಟೇ ಗೈಡ್ಲೈನ್ಸ್? ಅದ್ರ ಎಷ್ಟು ಫೂಟ್ ಐತೆ ಸರ್? ಕೊಟ್ಟಿರ್ತೀವಿ. ಎಷ್ಟು ಫೂಟ್ ಐತೆ ಸರ್? 10 ಫೂಟ್ ಉದ್ದ 5 ಫೂಟ್ ಅಗಲ 2 ಫೂಟ್ ಆಳ. ಅದನ್ನ ಬೋರ್ಡಿಗೆ ಹಚ್ಬೇಕಲ್ಲ ಸರ್? ಬೋರ್ಡಿಗೂ ಹಚ್ಚಿದ್ದೆ. ನಿಮಗೆ ಮೆಜರ್ಮೆಂಟ್ ನೋಡಪ್ಪ, ನಿಮಗೆ ಸಾರ್ವಜನಿಕರಿಗೆ ತಿಳಿಸ್ಬೇಕಲ್ಲ ನೀವು? ಸಾರ್ವಜನಿಕರಿಗೆ ನಿಮಗೆ ಪ್ರತಿ ದಿವಸ 7 ದಿವಸನೂ ನಿಮ್ಮ ಮೆಜರ್ಮೆಂಟ್ ಅಲ್ಲಿ ಜಾಗದಾಗ ಬಂದು ಹೇಳಿವಿ. ಮನುಷ್ಯ ಬೋರ್ಡ್ ಎಲ್ಲಿ ತೋರಿಸಿ ಸರ್, ನೀವು ತೋರಿಸ್ರಿ. ಇಂಜಿನಿಯರ್ ನಿಮ್ಮ ಜಾಗದಾಗ ಬಂದು ಹೇಳೋದಲ್ಲ ಸರ್, ನೀವು ಹೇಳೋದಲ್ಲ. ಗೌರ್ಮೆಂಟ್ ರೂಲ್ಸ್ ಏನೈತೆ ಅದನ್ನ ಬೋರ್ಡಿಗೆ ಹಚ್ಚಬೇಕು. ಇಲ್ಲಿ ಕೆಲಸ ಮಾಡಕತ್ತಿಲ್ಲ, ಅವ್ರು ಕೆರೆ ಕೆಲಸ ಮಾಡೋ ಜಾಗದಾಗ ಹೇಳಿವಿ. ಆಮೇಲೆ ಪೇಮೆಂಟ್ ಯಾರು ಹಾಕೋರು? ಕೆರೆಗೆ ಪೇಮೆಂಟ್ ಹಾಕ್ತಾರ ಸರ್? ಕೆರೆಯಾಗನ ಹಾಕ್ಬೇಕು, ಮತ್ತೆ ಪೇಮೆಂಟ್ ಕೆರೆ ದುಡ್ಡದಲ್ಲಿ ಕೆರೆಗೆ ಹಾಕ್ತಾರ. ಆಮೇಲೆ ಇನ್ನೊಂದು ಮನುಷ್ಯ ಮೆಜರ್ಮೆಂಟ್ ಕೊಡೋದು ಇಂಜಿನಿಯರ್. ಅದರದ ಮೇಟ್ಗಳಿಗೆ ಇಷ್ಟು ಮೆಜರ್ಮೆಂಟ್, ನೀವು ಎಷ್ಟು ಮನುಷ್ಯ ಮೇಟ್ಗಳಿಗೆ ಇಷ್ಟು ಬರ್ಬೇಕು ಮೆಜರ್ಮೆಂಟ್ ಅಂತೇಳಿ ಮೇಟ್ಗಳಿಗೆ ಮೆಜರ್ಮೆಂಟ್ ಕೊಟ್ಟೋಗಿರ್ತಾರ. ಅದರ ಪ್ರಕಾರ ನೀವು ಮೆಜರ್ಮೆಂಟನ್ನು ಹಾಕಿ ಕೆಲಸ ಮಾಡ್ತೀರಿ. ಇದು ಇವತ್ತಲ್ಲ, 4 ವರ್ಷಲಿದ್ದನು ಮಾಡಕತ್ತೀರಿ, ನಿಮಗೆ ಗೊತ್ತೈತಿ. ನೀನು ಮನುಷ್ಯ ಹೊಸದ ಬಂದಿದ್ದಿ, ನಿನಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಎಲ್ಲರೂ ಗೊತ್ತಿಲ್ಲ. ಮೆಜರ್ಮೆಂಟ್ ಈಗ ಅಲ್ಲೇನು ಸೈಟ್ ಮೇಲೆ ನಿಮ್ಮ ಅಧಿಕಾರಿಗಳು ಎಷ್ಟು ಮಂದಿ ಹೋಗ್ತೀರಿ? ಎಲ್ಲರೂ ಬಂದಿವಲ್ಲಿ, ಎಲ್ಲರೂ ಎಷ್ಟು ಮಂದಿ ಹೋಗ್ತೀರಿ? 3-4 ಮಂದಿ ಬಂದ್ವಿ. ಅಲ್ಲಿ ಅದನ್ನ ನೋಡ್ಕೊಳಕಂತಾನೆ ಎಷ್ಟು ಮಂದಿ ಮೇಟ್ ಹೊರತುಪಡಿಸಿ ನೀವು ಬೋರ್ಡ್ಗೆ ಹಚ್ಚಿರಿ ಸರ್? ಮೇಟ್ಗಳದೀವಿ, ತಾಂಡ ರೋಜ್ಗಾರ್ ಅದಾರ, ಕಾಯಕ ಮಿತ್ರ ಅದಾರ, ಎಲ್ಲರೂ ಅದೀವಲ್ಲ. ಈಗ ಪ್ರೆಸೆಂಟ್ ಡೈಲಿ ಹೋಗಿ ನೀವು ಅದನ್ನ ವಿಸಿಟ್ ಮಾಡಿನ ನೀವು ಹಾಜರಾತಿ ಹಾಕೊಂಡ್ಬರ್ತೀರಿ. ಹೌದು ಹೌದು. ಅವತ್ತು ವಿಸಿಟ್ ಮಾಡಿದ ದಿವಸನ ಯಾಕೆ ಹೇಳಲ್ಲ ನೀವು? ಹೇಳಿವಲ್ಲ, ಮತ್ತೆ ಹೇಳಿದ್ರ ಮತ್ತೆ ಅವ್ರು ಯಾಕೆ ಮಾಡಿಸ್ಕೋಬೇಕು? ಇದು ಆಗಬಾರ್ದು ಅಂತೇಳಿ ನೀವು 3 ದಿವಸಕ್ಕೆ ಹೊಳ್ಳಿ ಮೆಜರ್ಮೆಂಟ್ ಮಾಡಿ 3 ದಿವಸದ ಮೆಜರ್ಮೆಂಟ್ ಇಷ್ಟು ಬಂದೈತಿ. ಯಾಕ್ರಪ್ಪ ಕೆರೆಯಾಗಿದೆ. ಒಂದ್ ನಿಮಿಷ ನಾ ಹೇಳೋದು ಡೈಲಿ ಮುಗಿಸ್ತೀರಿ. ಹೇಳ್ತೀನಿ ಕೇಳಪ್ಪ. 3 ದಿವಸದ ಮೆಜರ್ಮೆಂಟ್ ಮಾಡಿ 3 ದಿವಸದ ಟೋಟಲ್ ಪ್ರಕಾರ 54 ರಿಂದ 70 ರೂಪಾಯಿ ಒಳಗೆ ನಿಮ್ಮ ಮೆಜರ್ಮೆಂಟ್ ಬರಾಕತ್ತಾವು. ಇದೇ ರೀತಿ ನೀವು ಮಾಡಿದ್ರೆ 7 ದಿವಸ ಮುಗಿದ ಮೇಲೆ 100 ರೂಪಾಯಿನೂ ನಿಮಗೆ ಮೆಜರ್ಮೆಂಟ್ ಬರಂಗಿಲ್ಲ ಅಂತ ಹೇಳಿ ಬಂದಿವಿ. ಹೇಳಿದ ಮೇಲೆ ಬಹಳಷ್ಟು ಜನ ಲೇಬರ್ಗಳು ಹೊಳ್ಳಿ ಕಡ್ದಾರದ್ರಾಗ. ಯಾಕ್ರಮ್ಮ ಹೊಳ್ಳಿ ಕಡ್ದಿರಿ ನೀವು? ಕಡ್ದಾರ. ಕಡದ ಮೇಲೆ ಕಡದ ಮೇಲೆ ಏನಾಯ್ತು, ಮೆಜರ್ಮೆಂಟ್ ಹೆಚ್ಚು ಬಂತು. ಕಡದಿಂದ ಮೆಜರ್ಮೆಂಟ್ ಹೆಚ್ಚು ಬಂತು. ಅವಾಗ ಏನಾಯ್ತು, 170, 200, 300 ತನಕ ಬಂದೈತೆ. ನನ್ನ ಮಾತು ಮುಗಿಸಿ ಈಗ ಅವ್ರು ಡೈಲಿ ಬಂದು ವಿಸಿಟ್ ಮಾಡಿ ನೀವು 3 ದಿವಸದಕ್ಕೆ ನಾವು ಮೆಜರ್ಮೆಂಟ್ ಕೊಟ್ಟಿವಿ ಅಂತ ನೀವು ಹೇಳಿದ್ರಿ. ಈಗ ಮೆಜರ್ಮೆಂಟ್ ಕೊಡಿಸ್ಬೇಕಾಗಿದ್ದು ಇವ್ರ ಮೇಟ್ 10 ಮಂದಿ ಮೇಲೆ ಅದರ. ಈಗ ಇವ್ರು 10 ಮಂದಿ ಅವ್ರ ಟೀಮ್ ಕೆಲಸ ತಗೋಬೇಕಾಗಿದ್ದು ಕೆಲಸ ಅವ್ರದ್ದು. ನೀವು ಯಾರು ಕೂಡ ಹೇಳ್ಬೇಕು, ಅವ್ರಿಗೆ ಕೇಳ್ಬೇಕು, ಅವ್ರ ಕೂಡ ಕೆಲಸ ತಗೋಬೇಕಾ? ಈಗ ಅವ್ರು ನಮ್ಮ ಪೇಮೆಂಟ್ ಕೊಡ್ತಾರೆ, ಈಗ ನೀವು ಕೊಡೋರು ನಮ್ಮ ಪೇಮೆಂಟ್. ಹೇಳಿ ಕೆಲಸ ಹೇಳಿ ತಗೋಬೇಕು. ಅದಕ್ಕಂತ ನೀವು ಇಷ್ಟು ಮಂದಿ 5-6 ಮಂದಿ ಅಧಿಕಾರಿಗಳಿದ್ರಿ ನಮ್ಮ ಮೇಲೆ ಕೆಲಸ ತಗೊಳಕ್ಕೆ. ಹೇಳಿ ಕೆಲಸ ತಗೋಬೇಕಾಗಿತ್ತಲ್ಲ. ದಿಢೀರಂತ ಪೇಮೆಂಟ್ ಬರೋ ವಿಚಾರದಾಗ ಮಾತ್ರ ಯಾಕೆ ಜೀರೋ ಆಗುತ್ತಾ, ಪೇಮೆಂಟ್ ಕಮ್ಮಿ ಆಗ್ತಿಲ್ಲ ಅಂತ ಯಾಕೆ ವಿಚಾರಗಳು ಬರ್ತಾ? ಈಗ ಮೇಟ್ ಕೊಡ್ತಿರೋ ಪಗಾರ ನೀವು ಕೊಡ್ತಿರೋ, ನಾವು ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ ರೀ. ಅವತ್ತಿನ ಕೆಲಸ ಅವತ್ತೇ ತಗೋರಿ ನೀವು. 3 ದಿವಸ ಗಂಟೆ ಕೆಲಸ ಮಾಡಕ್ ರೆಡಿ ಇದ್ದದನ್ನ ಕೆಲಸ ಮಾಡಕ್ಕನ ನಿಮ್ಗೆ 7 ದಿವಸ ಕೊಟ್ಟು 7 ದಿವಸದ ನಂತರ ಮೆಜರ್ಮೆಂಟ್ ತಗೊಂಡಿದ್ದೈತಿ. ಸರ್ಕಾರದ ನಿಯಮ ಏನೈತಿ, 7 ದಿವಸದ ಹಾಜರಿ. 7 ದಿವಸದ ಹಾಜರಿ ಆದ್ಮೇಲೆ ನಿಮ್ದು ಮೆಜರ್ಮೆಂಟ್ ತಗೊಂತ. ಅದ್ರ ಪ್ರಕಾರನ ನಾವು ಮೆಜರ್ಮೆಂಟ್ ತಗೊಂಡಿದ್ವಿ. ನಡ್ಬರ್ಕ್ ನಿಮಗೆ ಹೆಲ್ಪ್ ಆಗ್ಲಿ ಅಂತೇಳಿ ಅಡಿಷನಲ್ 3 ದಿವಸಕ್ಕೂ ನಿಮಗೆ ಗೊತ್ತಾಗ್ಲಿ ನಾ ಎಷ್ಟು ಕಡ್ದೀನಿ, ನಮ್ಮ ಟೀಮ್ ಎಷ್ಟೈತಿ, ಟೀಮ್ನಾಗ ಎಷ್ಟು ಜನ ಹಾಜರಿ ಅದಾರ, ಅಷ್ಟು ಮಂದಿಗೆ ನಾ ಕಡ್ದದ್ದು ಎಷ್ಟಕ್ಕೆ ಕೂಲಿ ಬೀಳುತ್ತೆ ಅನ್ನೋದು ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ನಮ್ದು ಹೆಚ್ಚಿನ ಹೊರೆ. ಅದು ನಮ್ಮ ರೆಗ್ಯುಲರ್ ರೂಟೀನ್ ಒಳಗೆ ಅದು ಹೆಚ್ಚಿನ ಹೊರೆ. ಆದರೂ ಸಹಿತ ನಾವು ನಿಮ್ಗೆ ಅಳತಿ ಮಾಡಿ 3ನೇ ದಿವಸಕ್ಕೆ ಹೇಳಿವಿ, ಇಷ್ಟು ಕಮ್ಮಿ ಬರುತ್ತೆ ನಿಮ್ಗೆ, ನೀವು ಅದನ್ನು ತಿದ್ದುಕೋರಿ, ತಿದ್ದುಕೊಂಡ್ರೆ ಮಾತ್ರ ಪೂರ್ತಿ ಕೂಲಿ ದುಡ್ಡು ಬರುತ್ತೆ ಅಂತೇಳಿ. ನಿಮ್ಮ ವಿಚಾರದಾಗ ತಪ್ಪು. ಈಗ ನಿಮ್ಮ ಮೇಟ್ ಬಂದಾಗ ಮೇಟ್ದು ತಪ್ಪಲ್ಲ, ಆಫೀಸರ್ದು ತಪ್ಪಲ್ಲ. 3ನೇ ದಿವಸಕ್ಕೆ ಉಳಿದದನ್ನು ಕಡ್ಕೋರಿ ಅಂತ ಹೇಳಿ ಕಡ್ಕೋಬೇಕಲ್ಲ. ಈಗ 3ನೇ ದಿವಸಕ್ಕೆ 60 ರೂಪಾಯಿ 70 ರೂಪಾಯಿ ಕೂಲಿ ಬರುತ್ತೆ ಅಂತ ಹೇಳಿದ ಮೇಲೆ ಆಯ್ತಪ್ಪ, ಇನ್ನು 3 ದಿವಸ ನಮ್ಮ ಕೈಯಾಗ ಐತಿ, ಆ ಹಿಂದಲ್ಲಿ ಸೇರಿ ಕಡ್ಕೋಬೇಕಲ್ಲ. ಕಡ್ಕೊಂಡ್ರೆ ಫುಲ್ ಮೆಜರ್ಮೆಂಟ್ ಬರ್ತದೆ. ಯಾರಿಗೆ ಹೇಳಿದ್ರಿ ಆ ಮಾತು? ಆ ಮಾತು ಮೇಟ್ಗಳು ಲೇಬರ್ಗಳು ಹೇಳಿವಲ್ಲ. 6 ಮಂದಿ ಕೆಲಸ ಮಾಡಿ